ಎಲ್ಲಿಂದ? ಮಂಡ್ಯದಿಂದ ಕರೆ ಮಾಡ್ತಿರೋದು. ಹೌದು ಗುರುಜಿ. ಏನು ಮಾಡ್ಕೊಂಡಿರೋದು? ಡ್ರೈವಿಂಗ್ ಗುರುಜಿ. ಆ ಡ್ರೈವಿಂಗ್. ಡ್ರೈವಿಂಗ್. ಹಾ ಗುರುಜಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? 6 ತಿಂಗಳಿಂದ ನೋಡ್ತಾ ಇದೀನಿ ಗುರುಜಿ. ಅಪ್ಪ ಅಮ್ಮ? ತಂದೆ ಇಲ್ಲ, ತಾಯಿ ಇದ್ದಾರೆ. ನಿಮ್ಗೆ ಎಷ್ಟು ವಯಸ್ಸು? 30 ಗುರುಜಿ. ಹೇಳಪ್ಪ, ಏನಾದ್ರು ಹೇಳ್ಕೊಡ್ತೀಯಾ? ಇದೆ ಗುರುಜಿ, ತುಂಬಾ ಇದೆ. ಹೇಳಪ್ಪ. ಗುರುಜಿ, ನನ್ ಫಸ್ಟ್ ಒಂದು ಹುಡುಗಿ ಲವ್ ಮಾಡ್ತಾ ಇದೆ. ಆ ಹುಡುಗಿ ಲವ್ ಮಾಡ್ತಾ ಇದ್ದಾಗ ಹುಡುಗಿ ನನ್ ಕೈ ಕೊಟ್ಲು, ನಾನು ಸೂಸೈಡ್ ಮಾಡ್ಕೊಂಡೆ. ಹಲೋ. ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ, ಮಾಡ್ಕೊಳ್ಳಿಲ್ಲ? ಪ್ರಯತ್ನ ಮಾಡಿದೆ ಗುರುಜಿ. ಅವಾಗ ಆಸ್ಪತ್ರೆಗೆ ಸೇರ್ಕೊಂಡೆ. ಪರಿಚಯ ಆದ್ರು ಅಂದ್ರೆ ಏನು, ಹೆಂಗ್ ಪರಿಚಯ, ಏನ್ ಕತೆ? ನೀವು ನಿಮ್ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? 2 ಗುರುಜಿ. 2 ಗಂಡ್ ಮಕ್ಳೇನಾ? ಇಲ್ಲ, ಒಬ್ರು ಹೆಣ್ಮಗು, ಒಂದು ಗಂಡ್ ಮಗು ಗುರುಜಿ. ಅಂದ್ರೆ ನೀವು ಅಣ್ಣನ, ನೀವು ತಮ್ಮನ? ತಮ್ಮ ಗುರುಜಿ. ತಮ್ಮ. ಅಕ್ಕ ಮದುವೆ ಆಗಿದೆಯಾ? ಆಗಿದೆ ಗುರುಜಿ. ಓಕೆ, ಅವ್ರು ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ ಗುರುಜಿ. ಅಂತ ಸೋದು ಮಾವನ್ಗೆ ಮದುವೆ ಮಾಡಿದೀವಿ. ಆಯ್ತು. ನೀವು ಈಗ ಹೇಳಿದ ಪ್ರೀತಿ ಅದೇನ್ ಸ್ಕೂಲ್ ಮಟ್ಟದ ಅಥವಾ ಕೆಲ್ಸದ ಜಾಗದಲ್ಲಿ ಆಗಿದ್ದ? ಇಲ್ಲ ಗುರುಜಿ, ಬೇರೆ ಊರವರು ಲವ್ ಮಾಡ್ತಾ ಇದೆ. ಏನು ಓದಿರೋದು ನೀವು? ಗುರುಜಿ SLC ಅಷ್ಟೇನೆ ಗುರುಜಿ. ಓಕೆ, ಈ ಪ್ರೀತಿ ಅದು SSLC ಲೆವೆಲ್ದ ಅಥವಾ ಇನ್ನು ಮುಂದೆ ಬಂದಾಗಿದ್ದ? ಇಲ್ಲ, ಇನ್ನ ಮುಂದೆ ಬಂದು SLC ಫೇಲ್ ಆಗಿ ನಾನ್ ಬಂದ್ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಪ್ರೀತಿ ಆಗಿದ್ದು. ಓಕೆ, ಫೇಲ್ ಎಜುಕೇಶನ್ ಮುಂದುವರಿಸಬೇಕಿತ್ತಲ್ವಾ? ಗುರುಜಿ, ಅದಾಗ್ಲಿಲ್ಲ. ಮನೇಲಿ ಪ್ರಾಬ್ಲಮ್ ಇತ್ತು. ಅಲ್ಲ, ಫೇಲ್ ಆಗಿದ್ದೆ ಉಂಟಂತೆ. ಪ್ರಾಬ್ಲಮ್ ಒಂದು ಮನೆ ಪ್ರಾಬ್ಲಮ್ ಒಂದ್ ಕಡೆ, ವಿದ್ಯೆ ಹತ್ತಾ ಇಲ್ವಲ್ಲ? ಅದು ವಿದ್ಯೆ ನಂಗೆ ತಲೆಗೆ ಅಂದ್ರೆ 7, 8ರಲ್ಲಿ ಚೆನ್ನಾಗ್ ಓದ್ತಾ ಇದೆ. ಅದಾದ್ಮೇಲೆ ನಮ್ ತಂದೆ ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ರು. ಅವರು ಮನೆಗ್ ಬರ್ತಾ ಇರ್ಲಿಲ್ಲ. 1-1.5 ವರ್ಷ ಮನೆಗ್ ಬರ್ಲಿಲ್ಲ. ಮನೆದು ಒಂದ್ ಸ್ವಲ್ಪ ತಾಯಿ ನಾನು ಪ್ರಾಬ್ಲಮ್ ಜಾಸ್ತಿ ಆಯ್ತಿತ್ತು. ಏನು ತಾಯಿ ನೀವು? ತಾಯಿನೂ ನಾವು ಇದ್ವು, ಮನೆ ಪ್ರಾಬ್ಲಮ್ ಜಾಸ್ತಿ ಇರ್ತಾ ಇತ್ತು. ಓಕೆ, ಹಾಗೆ ಇರಪ್ಪ ಒಂದ್ ನಿಮಿಷ. ಏನು ತಾಯಿ ನೀವು? ತಾಯಿ ನಾವು ಓಕೆ. ಮನೆ ಪ್ರಾಬ್ಲಮ್ ಇರ್ತಿತ್ತು. ಸೊ ಮನೆ ಪ್ರಾಬ್ಲಮ್ ಇರ್ತಿತ್ತು. ಅದನ್ನ ಮನೆಗೆ 1 ವರ್ಷ ಬರ್ಲಿಲ್ಲ ಅಂದ್ರೆ ಅದರ ಅರ್ಥ? ಗುರುಜಿ, ಅವ್ರು ಹೋದ್ರೆ 1 ವರ್ಷ 1.5 ವರ್ಷ ಬರ್ತಾನೆ ಇರ್ಲಿಲ್ಲ ಮೊದ್ಲು. ಓಕೆ, ಬಟ್ ಮಂಡ್ಯ ಆಗಿರೋದ್ರಿಂದ ಅವ್ರು ಬೆಂಗಳೂರು ಕಡೆ ಬರೋರಾ? ಇಲ್ಲ ಗುರುಜಿ, ಮೈಸೂರ್ ಕಡೆನೆ ಇರ್ತಾ ಇದ್ರು. ನಾವು ನೋಡ್ತಾ ಇದ್ವು, ಅವ್ರು ಕರಿತಿದ್ರು, ಅವ್ರು ಬರ್ತಾ ಇರ್ಲಿಲ್ಲ. ಓಕೆ, ಇದೇನು ಮೊದಲನೇ ಸಾರಿ ಅಲ್ಲ, ಅಥವಾ ಹೋಗೋದು ಬರೋದು ಅದ್ ನಡೀತಾನೆ ಇತ್ತು ತಂದೆದು? ತಂದೆ ಹೋಗೋದು ಬರೋದು 2-3 ಸಲ ಹಂಗಾಗಿತ್ತು. ಡ್ರಿಂಕ್ಸ್ ಮಾಡ್ತಾ ಇರಲ್ಲ, ಅವ್ರಿಗೆ TB ಅಟ್ಯಾಚ್ ಆಯ್ತು. ಓಕೆ. TB ಅಟ್ಯಾಚ್ ಆದ್ಮೇಲೆನೆ ಅವ್ರೊಂದ್ ಸ್ವಲ್ಪ ದಿನ ಆದ್ಮೇಲೆ ಅವರು ಡೆತ್ ಆದ್ರು. ಓಕೆ. ಅದಾದ 1 ತಿಂಗಳಿಗೆ ನಮ್ಮ ಅಕ್ಕನ್ ಮದ್ವೆ ಮಾಡಿದ್ವು. ಹಲೋ. ಹೇಳಪ್ಪ. ಹಂಗಾಯ್ತು ಗುರುಜಿ. ಮತ್ತೆ ಹುಡ್ಗಿ ನಾನ್ ಲವ್ ಮಾಡಿ ಆ ಹುಡ್ಗಿ ಬ್ರೇಕಪ್ ಆಗಿ ನಾನು ಆತರ ಟ್ರೈ ಮಾಡೋದ್. ನಿಮಿಷ. ಅಕ್ಕನ್ ಮದುವೆ ಆದ್ಮೇಲೆ ನೀವು ಬೆಂಗಳೂರು ಕಡೆ ಬಂದ್ರ? ಗುರುಜಿ, ಅಕ್ಕನ್ ಮದ್ವೆಗಿಂತಾನೆ ನಾನು ಬೆಂಗಳೂರು ಕಡೆ ಇದ್ದೆ. ಏನ್ ಕೆಲಸ ಮಾಡ್ತೀವಿ? ಬೆಂಗಳೂರಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಒಂದ್ ಏಜೆನ್ಸಿಲಿ ಕೆಲಸ ಮಾಡ್ಕೊಂಡಿದ್ದೆ ಗುರುಜಿ. ಅವಾಗ ನನ್ಗೆ ಒಂದ್ ಹ್ಯಾಬಿಟ್ ಇತ್ತು, ಅಂದ್ರೆ IPL ಹ್ಯಾಬಿಟ್ ಇತ್ತು. ಸಂಬಳ ಅಮ್ಮನಿಗೆ ತಿಂಗಳ ಕಳಿಸ್ತಾ ಇದ್ರಿ? ಇಲ್ಲ ಗುರುಜಿ, ನಾನು ಅಲ್ಲಿ ಮಧ್ಯ ನನ್ಗೊಂದ ಹ್ಯಾಬಿಟ್ ಬಂದ್ಬಿಟ್ಟಿತ್ತು, IPLದು ಬೆಟ್ಟಿಂಗ್ ಹ್ಯಾಬಿಟ್ ಇತ್ತು. ಅಂದ್ರೆ ತುಂಬಾ ಆಡು ಇದೀನಿ, ತುಂಬಾ ದುಡ್ಡು ಕಳ್ದಿದ್ದೀನಿ. ಅಂದ್ರೆ ಕಳ್ಕೊಂಡಿದೀನಿ. ಅದು ಆ ಹ್ಯಾಬಿಟ್ ಇರೋದ್ರಿಂದ ನಾನ್ ಮನೆ ಬಿಟ್ಟು ಹೊಂಟೋಗ್ಬಿಟ್ಟಿದೆ. ಅಂದಾಜು ಅಂದ್ರೆ ಹ್ಯಾಬಿಟ್ ಬೆಂಗಳೂರಿಗೆ ಬಂದಾಗ ಆದದ್ದಲ್ಲ, ಊರಲ್ಲಿ ಇದ್ದಾಗ್ಲೇ ಆಗಿತ್ತಾ? ಊರಲ್ಲಿ ಇದ್ದಾಗೆ ಆಗಿತ್ತು ಗುರುಜಿ ಅದು. ಓಕೆ, ಅಲ್ಲೇ ನೀವು ಹಣ ಕಳ್ಕೊಂಡಿದ್ರಿ ತುಂಬಾ, ಇಲ್ಲಿಗೆ ಬರೋಕೆ ಮುಂಚೆನೆ? ಬೆಂಗಳೂರು ಬರಕ್ಕಿಂತ ಬೆಂಗಳೂರಿಗೆ ಹೋಗಿದ್ದೆ ಅದಕ್ಕೋಸ್ಕರ, ಆ ಸಾಲ ತೀರ್ಸಕ್ಕೋಸ್ಕರ. ಓಕೆ, ನೀವು ಬೆಂಗಳೂರಿಗೆ ಬಂದಿದ್ದಲ್ಲ, ಕದ್ದು ಬಂದಿದ್ದು? ಹಂಗೆ ಒಟ್ನಲ್ಲಿ ಅಂದ್ರೆ ಇಲ್ಲ, ಹೇಳ್ಬಿಟ್ಟೆ ಬಂದಿದೆ, ನಾನು ಕೊಡ್ತೀನಿ, 6 ತಿಂಗಳು ಟೈಮ್ ಬೇಕು ಮಾಡ್ಕೊಂಡಿದ್ರಿ. ಗುರುಜಿ, ಎಷ್ಟು ಸಾಲ ಮಾಡ್ಕೊಂಡಿದ್ರಿ? 3 ಲಕ್ಷ ಆಗಿತ್ತು ಗುರುಜಿ. ಓಹೋ, ಎಷ್ಟು ವಯಸ್ಸು ಆಗ ನಿಮಗೆ? ಅವಾಗಿದ್ ನನ್ ಬ್ಯಾಕು 5 ವರ್ಷ, ಅಂದ್ರೆ 25 ವರ್ಷ ಗುರುಜಿ. 25, 22,
3 ವರ್ಷ ಆಗಿರ್ಬೇಕು ಗುರುಜಿ. ಓಕೆ, 10ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಟವರು ಅಲ್ಲಿ ಏನ್ ಕೆಲಸ ಮಾಡ್ತಿದ್ರಿ, ಅಥವಾ ನಿಮ್ಮಿಂದ ಮನೆಗೆ ಏನಾದ್ರು ದುಡಿಮೆ ಮಾಡ್ತೀರಾ ಅನ್ನೋದಾದ್ರೆ ಏನ್ ಕೆಲಸ ಮಾಡ್ತಿದ್ರಿ? ಇಲ್ಲ 25 ಗುರುಜಿ, ಸ್ಕೂಲ್ ಬಿಟ್ಟಾದ್ಮೇಲೆ ನಮ್ಮ ಅಜ್ಜಿ ಊರ್ಗ್ ಹೋಗಿ ಸೇರ್ಕೊಂಡೆ. ಅಲ್ಲಿ ಎಳ್ನೀರ್ ಕುಯ್ತಾ ಇದ್ದೆ. ಏನ? ಎಳ್ನೀರ್ ಅಂದ್ರೆ ಮರ ಹತ್ತ ಕೆಲಸ ಮಾಡ್ತಾ ಇದ್ದೆ. ಎಳ್ನೀರ್ ಮಾರ್ತಾ ಇದ್ರ? ಇಲ್ಲ ಕುಯ್ತಾ ಇದೆ, ಮರ ಹತ್ತಿ ಕೆಳಗಡೆ ಕುಯ್ತಾ ಇದೆ. ಕುಯ್ತಾ ಇದ್ರಿ? ಓಕೆ ಓಕೆ. ಎಳ್ನೀರ್ ಕುಯ್ಯೋ ಕೆಲಸ ಎಷ್ಟು ಕೊಡೋರು? ಡೈಲಿ 300 ರೂಪಾಯಿ ಕೊಡ್ತಾ ಇರೋ ಗುರುಜಿ ಅವಾಗ. ಅದನ್ನ ನೀನೇ ಬಳಸ್ಕೊಳ್ತಿದ್ದ, ಅಜ್ಜಿ ಕೊಡ್ತಿದ್ದ? ಅಜ್ಜಿಗೆಲ್ಲ ನಮ್ಮನೆ ಕೊಡ್ತಾ ಇದೆ, ಅವಾಗ ಏನು ಇರ್ಲಿಲ್ಲ. ಅಂದ್ರೆ ಏನು ಕಲ್ತಿರ್ಲಿಲ್ಲ, ಅಂದ್ರೆ ಊರು ತಾಯಿ ಮನೆ ಕೊಡ್ತಾ ಇದೆ. ಅಜ್ಜಿ ಮನೇಲಿ ಇದ್ದಿದ್ದಲ್ವಾ, ಆಗ ಕೇಳದೆ ಅಷ್ಟೇ. ಇಲ್ಲ ತಾಯಿ ಕೊಡ್ತಾ ಇದೆ. ಸರಿ, ಅಲ್ಲಿಂದ ಬೆಟ್ಟಿಂಗ್ ಹೆಂಗ್ ಶುರುವಾಯ್ತು? ಯಾರ ಮೂಲಕ ಬಂದಿದ್ದು ಈ ದೊಡ್ಡ ಸಂಪರ್ಕ? ಯಾರೋ ಒಬ್ರು ಗುರುಜಿ, ಅಂದ್ರೆ ಅಲ್ಲಿ ಆ ಎಳ್ನೀರ್ ಕುಯ್ತಾ ಇದಾಗ್ಲೇನೆ ಯಾರೋ ಒಬ್ರು ಹೇಳ್ಕೊಟ್ರು ಅದನ್ನ. ಏನಂತ? ಹಿಂಗ್ ಬೆಟ್ಟಿಂಗ್ ಆಡ್ತಾ ಇದೀನಿ ಅಂತ ಹೇಳ್ರು. ಅವ್ರ ಆಡಿ ಅಂತ ಏನು ಪ್ರಿಫರೆನ್ಸ್ ಮಾಡಿಲ್ಲ, ಅವ್ರು ಹೇಳ್ಕೊಟ್ರು. ನಾನು ಅದನ್ನ ನೋಡಿ ಕಲ್ತ್ಕೊಬಿಟ್ಟೆ. ಹೇಳ್ಕೊಟ್ರು ಅನ್ನೋದಕ್ಕಿಂತ ಲಾಭ ಬರುತ್ತೆ ಅಂತ ಮನ್ಸಿಗೆ ತುಂಬಿದ್ರು. ಗುರುಜಿ ದುಡ್ಡು ಬರುತ್ತೆ ಅಂತ, ದುಡ್ಡು ಬರ್ತದೆ ಅಂತ ತುಂಬಿದ್ರು. ಮರದ ಮ್ಯಾಗ ಕತ್ತಿ ಗೊದ್ದದ ಕೈಲಿ ಕಡಿಸ್ಕೊಂಡು ಬೆವ್ರು ಯಾಕೆ ಸುರಿಸ್ತೀಯಾ, ಹಿಂಗ್ ಮಾಡು ಅಂತ. ಅದಾಯ್ತು. ಅಲ್ಲಿ ನನ್ ಸೋತೆ. ಸೋತ್ಬಿಟ್ಟು ನಾನ್ ನೆಕ್ಸ್ಟ್ ಬಂದು ಬೆಂಗಳೂರು ಬಂದು ಕೆಲ್ಸಕ್ಕೆ ಸೇರ್ಕೊಂಡೆ. ಓಕೆ. ಈ 3 ಲಕ್ಷ ಏನ್ ಸೋತಿದ್ರಲ್ಲಪ್ಪ, ಅದರಿಂದ ಹಣ ಎಲ್ಲಿ ಹೊಂಚಿದ್ರಿ 3 ಲಕ್ಷ ನೀವು? ಇಲ್ಲ, ಅವ್ರಿಗೆ ಆಡಿದ್ರವ್ರಿಗೆ ಅಂದ್ರೆ ಅವರು ಒಂದ್ ನಂಬಿಕೆಯಲ್ಲಿ ಬಿಟ್ಟಿರು ನನ್ಗೆ ಕೊಡ್ತೀಯಾ ಅಂತ, ಕೊಡ್ತೀನಿ ಅಂತ. ಅದು ನಾನು ಒಂದ್ 6 ತಿಂಗಳು ಟೈಮ್ ತಗೊಂಡು ನಾನು ಬೆಂಗಳೂರಿಗೆ ಬಂದೆ. ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಓನರ್ ಹತ್ರ ಒಂದ್ 50,000 ಅಡ್ವಾನ್ಸ್ ಇಸ್ಕೊಂಡು, ಅವ್ರ ಹತ್ರ ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಂಡು, ಇನ್ನೊಬ್ರ ಹತ್ರ ಸಾಲ ಇಸ್ಕೊಂಡು 3 ಲಕ್ಷ ಕೊಡೋದಕ್ಕೆ 2 ಲಕ್ಷ ಕೊಟ್ಬಿಟ್ಟು ತೀರ್ಸ್ಕೊಂಡು ನನ್ನ ಕೈಲಿ ಕೊಡಕ್ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಆಯ್ತು. ಈಗ ನೀನು ವಿಚಾರಕ್ಕೆ ಬನ್ನಿ. ಯಾಕೆ ಇದನ್ನ ನಾನು ಬಿಡಿಸಿ ಕೇಳಿದೆ ಅಂದ್ರೆ, ಈ ಪ್ರೀತಿ ಇದೆಲ್ಲ ಒಂದೇ ಸತಿ ಶುರುವಾಗಲ್ಲಪ್ಪ, ಹಿಂದೇನು ಏನೋ ಕತೆ ಇರುತ್ತೆ, ನೀನ್ ಅದನ್ನ ಮುಚ್ಚುತ್ತಾ ಇದೀಯ ಅಂತ ಗೊತ್ತಾಗಿ ಕೇಳಿದೆ. ಅದು ಆ ಬೆಟ್ಟಿಂಗ್ ವಿಷಯ ಅಲ್ಲಿಗೆ ಬಿಟ್ಟೆ. ಆಯ್ತು. ಅಲ್ಲಿಂದ ಬೆಟ್ಟಿಂಗ್ ಮಾಡ್ಲಿಕ್ಕೆ ಹೋಗ್ಲಿಲ್ವಾ? ಇನ್ನು ಆಡ್ಲಿಲ್ಲ, ಅದನ್ನ ಅಷ್ಟಕ್ಕೆ ಸ್ಟಾಪ್ ಮಾಡ್ದೆ ಅದನ್ನ. ಓಕೆ. ನಿಮಗೆ ಡ್ರೈವಿಂಗ್ ಅಲ್ಲಿ ಎಷ್ಟು ಸಂಬಳ ಕೊಡ್ತಿದ್ರು ಅವಾಗ? ನಂಗೆ ಕೊಡ್ತಾ ಇದ್ದು 8,000. ಅಂದ್ರೆ ಅವ್ರ ಮನೆ ಮಗುನ್ ತರ ನಾನು ನೋಡ್ಕೊಂಡ್ರು. ಅವರು ನನ್ ಇವತ್ ನೆನಿಬೇಕು, ಇವತ್ ನನ್ ಸಾಲ ತೀರ್ಬೇಕು, ಅವರು ಒಬ್ರು ಕಾರಣ. ಸೊ 8,000ದಲ್ಲಿ ಮನೆಗೆ ಎಷ್ಟು ಕೊಡ್ತಾ ಇದ್ರಿ? ಅವಾಗ ಕೊಟ್ಟೇ ಇಲ್ಲ ಗುರುಜಿ. ನಾನು ಊರಲ್ಲಿ ಇದ್ದಾಗ ಎಳ್ನೀರ್ ಕುಯ್ತಾ ಇರ್ಬೇಕಾದ್ರೆ ಕೊಡ್ತಾ ಇದೆ. ಅದಾದ್ಮೇಲೆ ಬೆಟ್ಟಿಂಗ್ ಆಡಾದ್ಮೇಲೆ ಯಾವಾಗ ಲಾಸ್ ಅದೇ ಮನೆ ಕೊಡೋದ್ ಬಿಟ್ಬಿಟ್ಟೆ. ಕೇಳ್ತಿರ್ಲಿಲ್ವಾ ಅಮ್ಮ? ಕೇಳ್ತಿರ್ಲಿಲ್ಲ ಗುರುಜಿ. ಪಾಪ. ಅವ್ರೇನ್ ಮಾಡ್ಕೊಳೋರು? ಅವಾಗ ಅವರು ಅಂದ್ರೆ ನನ್ ಕೈಲಿ ಎಷ್ಟಾಯ್ತದೆ ಸಾಮಾನ್ ತಗೊಂಡೋಗ್ ಕೊಡೋದು, ಮನೆಗೆ ಅಷ್ಟ್ ಮಾತ್ರ ಮಾಡ್ತಾ ಇದೆ. ಅಮೌಂಟ್ ಅಂತೂ ಕೊಡ್ತಾ ಇರ್ಲಿಲ್ಲ ಗುರುಜಿ. ಆಯ್ತಪ್ಪ. ಈ ಸಮಯದಲ್ಲಿ ಗುರುಜಿ, ಈ ಸಮಯದಲ್ಲಿ ಏನೋ ಪ್ರೀತಿ ಅಂತ ಬೇರೆ ಹೇಳಿದ್ರಿ, ಏನು ಅದೇನ್ ಕತೆ? ಹೇಳ್ತೀನಿ ಗುರುಜಿ. ಇದಾದ್ಮೇಲೆ ಅಲ್ಲೇನೆ ಬೇರೆ ಕೆಲ್ಸಕ್ಕೆ ಒಂದು ಶಿಫ್ಟ್ ಆದೆ ಗುರುಜಿ ನಾನು. ಬೇರೆ ಕೆಲ್ಸಕ್ಕೆ? ಬೇರೆ ಕೆಲ್ಸಕ್ಕೇನೆ, ಅಂದ್ರೆ ಡ್ರೈವಿಂಗ್ ಬಿಟ್ಬಿಟ್ಟು ಬೇರೆ ಅಂದ್ರೆ ಅಲ್ಲಿ ನೋಡ್ಕೊಳ್ಳೋ ತರ, ಅಂದ್ರೆ ಈ ಮರಳು ಫಿಲ್ಟರ್ ಲಾರಿಗಳೆಲ್ಲ ಓಡಾಡ್ತಾ ಇದ್ವಿ ನೋಡಿ. ಓಕೆ. ಒಂಥರ ಆಫೀಸ್ ವರ್ಕ್ ಅಂದ್ರೆ ಅಲ್ಲ, ಆವಾಗ ಫಿಲ್ಟರ್ ಲಾರಿ ಅಂದ್ರೆ ಮಣ್ಣು ಫಿಲ್ಟರ್ ಮಾಡಿ ಮರಳು ಮಾಡ್ತಾ ಇರೋ ಗುರುಜಿ. ಆ ಸಮಯದಲ್ಲಿ ಅಲ್ಲಿ ಹೋಗಿ ಶಿಫ್ಟ್ ಆದೆ. ಅಲ್ಲಿ ನನ್ಗೊಂದ್ ಸ್ವಲ್ಪ ದುಡ್ಡಾಯ್ತು, ನನ್ ದುಡ್ಡೆಲ್ಲ ಆಯ್ತು. ಎಲ್ಲ ಆದ್ಮೇಲೆ ನಮ್ ತಂದೆಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ಅಲ್ಲಿದ್ದಂಗೆನೆ ಹುಷಾರಿಲ್ಲ ಅನ್ಕೊಂಡು ಊರಿಗೆ ಬರ್ತಾ ಇದ್ದಂಗೆನೆ ನಮ್ ತಂದೆ ತೀರೋರು ಅಂತ ಹೇಳೋರು. ನೀವು ಊರಿಗೆ ಬರ್ಬೇಕಾದ್ರೆ? ಅಲ್ಲ, ಬರ್ತಾ ಇದೆ ಹುಷಾರಿಲ್ಲ ಅನ್ಕೊಂಡು. ಅಷ್ಟೊಂದು ತೀರೋಗಿದ್ರು ಮೊದ್ಲೇನೆ. ಅವ್ರು ನನ್ಗೆ ಹೇಳಿಲ್ಲ, ಒಂದ್ಮೇಲೆ ಹಿಂಗ್ ತೀರೋಗೋರು ಅಂತ ಹೇಳಿದ್ರು. ಅದಾದ ಒಂದ್ ತಿಂಗ್ಳಿಗೇನೆ, ಅಂದ್ರೆ ನಮ್ ತಂದೆ ತೀರೋದ್ ಒಂದ್ ತಿಂಗ್ಳಿಗೇನೆ ನಾವ್ ಅಕ್ಕನ್ ಮದ್ವೆ ಮಾಡ್ಬೇಕಿತ್ತು. ಅವಾಗ ಈ ಪ್ರೀತಿ ಏನಾದ್ರು ಹುಟ್ಟಿತು ಗುರುಜಿ. ಏನದು? ಎಲ್ಲಿ ಹುಟ್ಟಿತು? ಅಂದ್ರೆ ನಮ್ಮ ಅಕ್ಕಂದು ಇನ್ವಿಟೇಷನ್ ಕೊಡಕ್ ಹೋದಾಗ ಅಲ್ಲಿ ಆ ಹುಡ್ಗಿ ನೋಡಿ ನನ್ಗೆ ಇಷ್ಟ ಆಗಿ ಅದೊಂದ್ 3 ತಿಂಗಳು ನಾನು ಹೇಳ್ದೆ ಆ ಹುಡ್ಗಿಗೆ ಐ ಲವ್ ಯು. ಅವ್ರು ಒಪ್ಕೊಂಡು ಎಲ್ಲಾ ಮಾಡಿದ್ರು. ಕೊನೆಗೆ ಒಂದೇನೋ ಬಂದಿ ಫ್ಯಾಮಿಲಿ ಮ್ಯಾಟರ್ ಅವರು ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರು ಗುರುಜಿ. ಅಲ್ಲ, ಈ ಲಗ್ನ ಪತ್ರಿಕೆ ಕೊಡ್ಲಿಕ್ಕೆ ಹೋದಾಗ ಅಂದ್ರೆ ಯಾರು, ನಿಮ್ ಕಡೆಯವರ ಅಥವಾ ನಿಮ್ಮ ಅಕ್ಕನ ಗಂಡನ ಕಡೆಯವರ? ಯಾರವರು? ನಮ್ಮ ಅಕ್ಕನ ಗಂಡನ ಕಡೆಯವರೇನೆ, ಸಾಮಾಜಿಕ. ಆಯ್ತು. ನಿಮ್ಗೆ ಇಷ್ಟ ಆಯ್ತು, ಅವ್ರಿಗೆ ಹೇಳಿದ್ರಿ, ಅವ್ರು ಒಪ್ಕೊಂಡ್ರ? ಒಪ್ಕೊಂಡು 1-2 ವರ್ಷ ಲವ್ನು ಮಾಡಿದ್ರು ಗುರುಜಿ. ಲವ್ ಮಾಡಿದ್ರು ಅಂದ್ರೆ ಹೆಂಗೆ?
ಅಂದ್ರೆ ಮಾಮೂಲಿ ಫೋನಲ್ಲಿ ಮಾತಾಡೋದು ಓಕೆ ಆ ತರ ಗುರುಜಿ ಅಷ್ಟೇನೆ. ಓಕೆ, ಚಾಟ್ ಮಾಡೋದು, ನಿಮಗೆ Phone ಅಲ್ಲಿ ಬೇಕಾದಾಗ ಮಾತಾಡೋದು, ಅದನ್ನ ಲವ್. ಅಷ್ಟೇನೆ ಗುರುಜಿ. ಆಯ್ತು, 2 ವರ್ಷ ಮಾಡಿದ್ರು. ಬಟ್ ಇದೆಲ್ಲೋ ಮಧ್ಯದಲ್ಲಿ ಕಿತ್ತು ಹೋಗುತ್ತೆ ಅನ್ನೋ ಸೂಚನೆ ಇರ್ಲಿಲ್ಲ. ಇರ್ಲಿಲ್ಲ ಗುರುಜಿ. ಫ್ಯಾಮಿಲಿ ಮ್ಯಾಟರ್ ಬಂದಾಗ ಅಂದ್ರೆ ನಮ್ಮ ತಾಯಿಯವರ ತಾಯಿ ಕಡೆಯಿಂದ ದೂರದ ಸಂಬಂಧದಿಂದ ಅವ್ರು ನಮ್ಗೆ ಸಿಸ್ಟರ್ ಆಯ್ತಾರ. ಹಂಗಾಗಿ ಏನ್ ಮಾಡಿದೆ, ನಾನು ಹಂಗೆಲ್ಲಾ ಗೊತ್ತಾಗಿ ಅವ್ರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ಅಂತ ಗೊತ್ತಾದಾಗ ನಾನು ಸೂಸೈಡ್ ಮಾಡ್ಕೊಳಕ್ ಟ್ರೈ ಮಾಡಿದೆ. ಓಕೆ, ಅಂದ್ರೆ ನೀವು ಪ್ರೀತಿಸಿದ ಹುಡುಗಿಗೆ ಬೇರೆ ಎಂಗೇಜ್ಮೆಂಟ್ ಆಗುತ್ತೆ ಅಂತ ಗೊತ್ತಾದಾಗ ನೀವು ಸೂಸೈಡ್ ಮಾಡ್ಕೊಳಕ್ ಹೋದ್ರಿ. ಸೂಸೈಡ್ ಮಾಡ್ಕೊಳಕ್ ಹೋದೆ ಗುರುಜಿ. ಮದುವೆ ಎಲ್ಲ ಆಗುವಾಗಿ 2 ವರ್ಷ ಆಗಿತ್ತು. ಹಾ ಗುರುಜಿ, ಆಗೋಗಿತ್ತು. ಸೂಸೈಡ್ ಮಾಡ್ಕೊಳ್ಳೋಕೆ ಏನ್ ಪ್ರಯತ್ನ, ಯಾವ ತರ ಪ್ರಯತ್ನ ಅದು? ಗುರುಜಿ ಅದು ಯಾವ್ದೋ ಟ್ಯಾಬ್ಲೆಟ್, ಒಂದ್ 50 ಟ್ಯಾಬ್ಲೆಟ್ ನುಂಗಿದೆ. 50? ಹಾ. ನನ್ಗೆ ಹೆಂಗಾಯ್ತು ಅಂದ್ರೆ ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಹೋಗಿ ನಂಗೆ ಗ್ಲುಕೋಸ್ ಬಾಟ್ಲು ಒಳಗಡೆ ಹಾಕ್ತಾವ್ರೆ, ಅಷ್ಟ್ ಮಾತ್ರ ನೆನ್ಪು. ಅದಾದ್ಮೇಲೆ 3 ದಿನ ಆದ್ಮೇಲೆ ICU ಅಲ್ಲಿ ಇದ್ದೆ, ಅದ್ ಮಾತ್ರ ನೆನ್ಪಿತ್ತು ಗುರುಜಿ ನನ್ಗೆ. ಅದಾದ್ಮೇಲೆ ಗುರುಜಿ ಗುರುಜಿ ಸಾವಿನ ಕದ ತಟ್ಟು ಬಂದಿದ್ದೀರಾ? ಹಾ ಗುರುಜಿ. ಓಕೆ, ಹಾಗೆ ತಗೊಂಡಾಗ ನಿಮ್ಮನ್ನ ನೋಡಿ ಆಸ್ಪತ್ರೆ ಸೇರಿಸಿದ್ರ ಅಥವಾ ನೋವು ತಡೆಯಕ್ಕಾಗದೆ ನೀವೇ ಹೇಳಿದ್ರ? ಇಲ್ಲ ಗುರುಜಿ, ನೋಡಿ ಆಸ್ಪತ್ರೆಗೆ ಸೇರ್ಸೋರು ಒಬ್ರು ಪ್ರಶಾಂತ್ ಅಂತ ಅವರು. ಆಯ್ತು, ಆಸ್ಪತ್ರೆ ಕರ್ಕೊಂಡು ಬಂದಾಗ ನೋಡಿದ್ ಯಾರು ನಿಮ್ಮನ್ನ? ಡಾಕ್ಟರ್ ನೋಡ್ತಾ ಇರೋ ಗುರುಜಿ. ಅವರು ಡಾಕ್ಟರ್ ಕೇಳಿದ್ರು. ಆ ಹುಡುಗಿ ಬಂದಿದ್ರ, ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಅಮ್ಮ ನಿಮ್ಮ ಅಕ್ಕಾರ ನೋಡುದ್ರ? ನಮ್ಮಮ್ಮ ನಮ್ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ದು ಗುರುಜಿ. ಆಮೇಲೆ ನಮ್ಮಮ್ಮ ನಮ್ಮ ಅಕ್ಕ ಅವರೆಲ್ಲ. ಆ ಹುಡುಗಿ ಬಂದ್ರ? ಎಷ್ಟೊತ್ತಿಗೆ ಬಂದ್ರು ಆ ಹುಡುಗಿ? ಬರ್ಲೇ ಇಲ್ಲ ಗುರುಜಿ. ಬರ್ಲಿಲ್ವಾ? ಅರೆ, ಪ್ರೀತಿಯಿಂದಲೇ ನೀನು? ಗೊತ್ತಿಲ್ಲ ಗುರುಜಿ, ಅದ್ ನಂದು. ಅಲ್ಲ, ಬರ್ಬೇಕಲ್ಲಪ್ಪ ಸಾವಿಗಿನ್. ನಾನ್ ಪ್ರೀತಿಸೋ ಹುಡ್ಗೋಗ್ಲಿ ಚಿಕ್ಕ ಕಾಲಿಗೆ ಗಾಯ ಆದ್ರೂ ತಡ್ಕೊಳಕ್ ಆಗಲ್ಲ, ಅದು ಪ್ರೀತಿ ಇರ್ಬೇಕು. ಮಾತ್ರ ನುಂಗಿದೀಯಾ, ಆಸ್ಪತ್ರೆಲಿ ಇದೀಯಾ, ICU ಇದ್ದೀಯಾ, ಆದ್ರೂ ಬಂದಿಲ್ಲ ಅಂದ್ರೆ ಅದೆಂತ ಪ್ರೀತಿನೇಯ? ಅಂದ್ರೆ ಇಲ್ಲಿ ಬಿದ್ದಾಗ ಸಾಯೋ ಸ್ಥಿತಿಲಿ ಬಂದಿದ್ದು ನಿಮ್ ಮನೆಯವರೇ ಹೊರತು ಹುಡುಗಿ ಅಲ್ಲ. ಹುಡುಗಿ ಅಲ್ಲ ಗುರುಜಿ. ಬರೋದಪ್ಪ ಬಂದು ಬದುಕನ್ನು ನೋಡ್ಕೊಳ್ತಿರ್ಬೇಕಾದ್ರೆ ನೀನ್ ದಡ್ಡ. ಮೊದ್ಲು ನನ್ ಫ್ರೆಂಡ್ಸ್ ಬಂದ್ರು, ಆಮೇಲೆ ಅಪ್ಪ ಅಮ್ಮ. ಅಲ್ಲಿಂದ ಬದುಕಿ ಡಿಸ್ಚಾರ್ಜ್ ಆದ್ರಿ? ಡಿಸ್ಚಾರ್ಜ್ ಆದೆ ಗುರುಜಿ. ಬಂದೆ ಒಂದ್ ತಿಂಗಳು 2 ತಿಂಗಳು ಮನೆಯಿಂದ ಆಚೆ ಕಡೆ ಹೋಗ್ಲಿಲ್ಲ. ಮನೆ ಒಳಗಡೆ ಸೇರ್ಕೊಂಡೆ. ಆಮೇಲೆ ತಿರ್ಗಾ ಬಂದು ನನ್ ಏನಾಯ್ತು ಅದನ್ನ ನೋಡ್ಕೊಂಡು ಹೋಗೋದು. ಇಟ್ಟು ಮಧ್ಯದಲ್ಲಿ ಗುರುಜಿ, ಲವ್ ಮಧ್ಯದಲ್ಲಿ ಒಂದು ಕಾರ್ ತಗೊಂಡಿದ್ದೆ. ಏನ್ ತಗೊಂಡಿದ್ದೆ? ಕಾರು. ಓಕೆ ಓಕೆ. ಕಾರಲ್ಲಿ ಸ್ಟಾರ್ಟಿಂಗ್ 1 ತಿಂಗಳಲ್ಲಿ 45,000 ರೂಪಾಯಿ ದುಡ್ದೆ. ಈ ಲವ್ ಬ್ರೇಕಪ್ ಆಗಕ್ಕಿಂತ ಮುಂಚೆ. ಲವ್ ಬ್ರೇಕಪ್ ಆಯ್ತೈತೆ ಅಂತ ಗೊತ್ತಾದ್ಮೇಲೆ ಅದೇ ಕಾರಿಂದ ನನ್ಗೆ 7 ಲಕ್ಷ ಸಾಲ ಆಯ್ತು ಮತ್ತೆ. ಓಹೋ, ತಗೊಂಡಿದ್ದ ಕಾರಿಂದ 1 ತಿಂಗಳ 45 ದುಡ್ದಿದ್ ನೀವು, ಅದು ಬ್ರೇಕಪ್ ಆದ್ಮೇಲೆ ಮತ್ತೆ 7 ಲಕ್ಷ ಸಾಲ ಆಯ್ತು ಆ ಕಾರಣಕ್ಕೆ? ಅಂದ್ರೆ 1.5 ಲಕ್ಷ ಆಸ್ಪತ್ರೆ ಬಿಲ್ ಆಯ್ತು ಗುರುಜಿ. ಡಿಪ್ರೆಷನ್ ನಲ್ಲಿ ಇದ್ರಾ? ಇದ್ದೆ ಗುರುಜಿ. 1.5 ಲಕ್ಷ ಆಸ್ಪತ್ರೆ ಬಿಲ್ ಆಯ್ತು. ಅದನ್ನು ಮನೆಗ್ ಕೊಡೋ ಸ್ಥಿತಿಲಿ ಬಂದ್ಬಿಡ್ತು ನನ್ಗೆ. ಮನೆಯವ್ರು ಕೇಳಿದ್ರು, ಹಾಕಿದೀವಿ ಹಿಂಗೆ ಕೊಡಿ ಅಂತ. ಕಾರು ಸಾಲ ಎಲ್ಲ ತೀರೋದ್ಮೇಲೆ ಕಾರ್ ತಗೊಂಡೆ, ಲೋನ್ ಇಲ್ದಂತೆ. ಈಗ ಕಾರ್ ಮೇಲೆ ಲೋನ್ ಹಾಕಿಸ್ದೆ, ಅದು 2 ಲಕ್ಷ ಸಾಲ ಆಯ್ತು. ಏನಾಯ್ತು, ದುಡ್ಡು ಹೆಂಗ್ ಖರ್ಚು ಮಾಡದೆ ಏನೋ ಗೊತ್ತಾಗ್ಲಿಲ್ಲ ಗುರುಜಿ. 6 ಲಕ್ಷ ಸಾಲ ಆಗೋಯ್ತು ಮತ್ತೆ. ಆ ಸಾಲ ತೀರ್ಸಕ್ಕೆ 3 ತಿಂಗಳಾದ್ಮೇಲೆ ಒಂದ ಕೆಲ್ಸಕ್ಕೆ ಸೇರ್ಕೊಂಡೆ. 3 ವರ್ಷದಲ್ಲಿ ಆ ಕೆಲ್ಸದಲ್ಲಿ ಸಾಲ ತೀರ್ಸ್ದೆ ಗುರುಜಿ. ಮತ್ತೆ ನಮ್ಮ ಮನೆ ಒಂದ್ ಹಳೇದಾಗ್ಬಿಟ್ಟಿತ್ತು. ಹಳೆ ಮನೇಲಿ ಇದ್ದಿದ್ದು ತೊಟ್ಟಿ ಮನೆ. ಆ ತೊಟ್ಟಿ ಮನೆ ಹೊಡೆದಾಕ್ಬಿಟ್ಟು ಮನೆ ಕಟ್ಬೇಕಿತ್ತು. ಮನೆಯವ್ರನ್ನ ಒಂದ್ ಮಾತು ಕೇಳಿದೆ. ಅವ್ರು ನಮ್ಮ ಮನೆಯವ್ರಂದ್ರು, ನಿನ್ನಿಷ್ಟ, ಮನೇಲಿರೋದ್ ನೀನ್ ಏನಾರ ಮಾಡ್ಕೊ. ಅಲ್ಲಿಂದ ನನ್ ಮನ್ಸಲ್ಲಿ ಮನೆಯವ್ರ ಬಗ್ಗೆ ನೆಗೆಟಿವ್ ತರ ಬಂತು. ನಿನ್ನಿಷ್ಟ, ನೀನ್ ಏನಾರ ಮಾಡ್ಕೊ. ಅಮ್ಮನೇ ಎಂದಿದ್ದು, ನಿನ್ನಿಷ್ಟ, ನೀನ್ ಏನಾರ ಮಾಡ್ಕೊ. ಸರಿ, ನನ್ನಿಷ್ಟ ಒಂದಂಗೆ ಮಾಡ್ಬೇಕಲ್ಲ ಅನ್ಕೊಂಡ್ ಸಾಲ ಎಲ್ಲ ತೀರ್ಸ್ಬಿಟ್ಟಿದೆ. ಒಂದ್ ಸ್ವಲ್ಪ ಮನೆ ಹೊಡೆದಾಕ್ಬಿಟ್ಟು ಮನೆ ಇಂಪ್ರೂವ್ ಮಾಡ್ಕೊಂಡ್ ಕಟ್ಟದ ಅನ್ಕೊಂಡ್ ಒಂದ್ ಮೆಟ್ಟಕ್ ಬಂದೆ ಗುರುಜಿ. ಆಯ್ತು ಅಂತಂದ್ರು. ನಾನೇನ್ ಮಾಡ್ದೆ, ಆ ಮನೇನ ನಾನ್ ಇಷ್ಟ ಅಂದಾಗ ನಾನು ಹೊಡೆದೆ ಮನೇನ. ಅಂದ್ರೆ ನಿನ್ನ ಬದುಕು, ನೀನ್ ಬೇಕಾದಂಗ್ ಮಾಡ್ಕೊ ಅಂದ್ರೆ ಅದೊಂಥರ ತಿರಸ್ಕಾರ ಇತ್ತು ಅಲ್ಲಿ. ನನ್ ಚುಚ್ಚು ತರ ಇತ್ತು ಗುರುಜಿ ಅವತ್ತು. ಅಲ್ಲ, ನಿಮ್ಮಮ್ಮ ಹಾಗೆ ಹೇಳ್ತಿದ್ದಾಗ ಅವ್ರ ಮುಖದಲ್ಲಿ ನಿನ್ನ ನಾಳೆ ಬಿಟ್ಟ ಆಗಿದೆ ಅನ್ನೋ ಅರ್ಥ ಇತ್ತು ಗುರುಜಿ. ನಾನೇನ್ ಮಾಡ್ದೆ,
ಈಗ ನನ್ನ ಇಷ್ಟ ಆದ್ಮೇಲೆ ಏನ್ ಮಾಡ್ದೆ, ನಾನು ಧೈರ್ಯ ಮಾಡ್ಕೊಂಡು ಮನೆ ಹೊರದಾಕ್ತೆ. ಮನೆ ಹೊಡೆದೆ ಅಂದ್ರೆ ಅಮ್ಮ ಎಲ್ಲಿದ್ರು? ಅಂದ್ರೆ ನಾನು ಈ ಕೆಲ್ಸ ಮಾಡ್ತಾ ಇರೋದು, ಅವರು ಕೆಲ್ಸ ಮಾಡ್ತಾ ಇರೋದು ನಮ್ಮ ಓನರ್ ಎರಡೂ ಒಂದೇ ಊರು. ಅಲ್ಲಿ ಹೋಗಿ ಅವ್ರ ಮನೇಲೆ ನಾನ್ ಸೇರ್ಕೊಂಡೆ. ಅವ್ರು ನಮ್ಮ ಓನರ್ ಮೈಸೂರಲ್ಲಿ ಇರೋದು. ನಾನು ಅವ್ರ ಮನೆ ಖಾಲಿ ಇತ್ತು, ಅವ್ರ ಮನೆಗೆ ನಮ್ಮ ಮನೆ ಸಾಮಾನ್ಯ ಶಿಫ್ಟ್ ಮಾಡ್ಕೊಂಡು ಮನೆ ಹೊಡೆದಾಕ್ಬಿಟ್ಟು ಸೇರ್ಕೊಂಡು ಗುರುಜಿ. ಅಂದ್ರೆ ಅಮ್ಮನ್ನು ಅಲ್ಲಿಗೆ ಕರ್ಕೊಂಡೆ? ಅಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಸೇರ್ಕೊಂಡೆ ಗುರುಜಿ. ಸೇರ್ಕೊಂಡಾದ್ಮೇಲೆನೆ ಮತ್ತೆ ಗುರುಜಿ ನನ್ನ ಲೈಫಲ್ಲಿ ಮತ್ತೆ ಬೇರೆ, ಅಂದ್ರೆ ಇದಾದ್ಮೇಲೆ ಬೇರೆ ಹುಡುಗಿ ಮೇಲೆ, ಆ ಹುಡುಗಿಯಾಗಿದ್ದ ಅವಳೆ ಪ್ರಪೋಸ್ ಮಾಡಿದ್ಲು, ಒಪ್ಕೊಂಡು ಬೇರೆ ಹುಡುಗಿ. ಅದು ಬಿಡು, ಮನೆ ಕಟ್ಟದಪ್ಪ? ಮನೆ ಕಟ್ಲಿಲ್ಲ ಗುರುಜಿ, ಅದು ಗ್ರಾಂಟ್ ಆಗ್ಲಿ ಅಂದ್ರು ಸ್ಟಾಪ್ ಮಾಡಿದೆ ಅಲ್ಲಿಗೆನೆ, ಪಾಯ ಹಾಕ್ಬಿಟ್ಟು. ಅಂದ್ರೆ ಈ ಪಾಯ ಹಾಕ್ಬಿಟ್ಟು ಸ್ಟಾಪ್ ಮಾಡ್ತಾರಲ್ಲ ಗುರುಜಿ. ಓಕೆ. ಆ ಮನೆ ಅಂದ್ರೆ ದುಡ್ಡು ಬರ್ಲಿ ಅನ್ನೋ ಕಾರಣಕ್ಕೆ ಪಾಯ ಹಾಕಿ ಅದನ್ನ ಫೋಟೋ ಕೊಟ್ಟು ದುಡ್ಡು ಬರ್ಲಿ ಅಂತ ಕಾಯ್ತಾ ಇದ್ರಿ? ದುಡ್ಡು ಬರ್ಲಿ ಅಂತ ಕಾಯ್ಕೊಂಡು 1 ವರ್ಷ ಸ್ಟಾಪ್ ಮಾಡಿದೆ ಗುರುಜಿ. ಅಷ್ಟೊತ್ತಿಗೆ ಪಾರ್ಟ್ 2 ಶುರು ಆಯ್ತು? ಇಲ್ಲ, ಹಳೆ ಒಂದ್ ಬೇರೆ ಹುಡುಗಿ ಅವ್ರಾಗಿದ್ದವ್ರು ಪ್ರಪೋಸ್ ಮಾಡೋರು, ಎಲ್ಲಾ ಮಾಡೋರು ಗುರುಜಿ. ಅಂದ್ರೆ ನಾನು ಫಸ್ಟೇ ಹೇಳಿದೆ, ನಂದ್ ಹಿಂಗ್ ಐತೆ, ನಾನ್ ಮೊದ್ಲೇ ಒಂದ್ ಹುಡುಗಿ ಹಿಂಗ್ ಲವ್ ಮಾಡಿದೆ, ಹಿಂಗ್ ಬಿಟ್ಟಿದೆ, ಎಲ್ಲಾ ಪ್ರತಿಯೊಂದು ಹೇಳಿದೆ ಗುರುಜಿ. ನಾನೇನೋ ಮುಚ್ಚಿಟ್ಕೊಂಡಿರ್ಲಿಲ್ಲ. ಆದ್ರೆ ಆ ಹುಡುಗಿ ಬಂದವಳು ನನ್ಗೊಂದ್ ಮೋಸ ಮಾಡಿದ್ಲು ಗುರುಜಿ. ಏನ್ ಮೋಸ? ಗುರುಜಿ 6 ತಿಂಗಳು 7 ತಿಂಗಳು ಲವ್ ಮಾಡಿದ್ಲು, ಮತ್ತೆ ಮದ್ವೆ ಅವಳಗ್ ಮದ್ವೆ ಆಗಿ ಮೊದ್ಲೇ ಮಗು ಇತ್ತಂತೆ, ನನ್ಗೆ ಹೇಳಿಲ್ಲ. ಅಂದ್ರೆ ನಿಮ್ಮನ್ನ ಪರಿಚಯ ಆಗೋಕ್ಕಿಂತ ಮುಂಚೆನೆ ಆಕೆಗೆ ಒಂದ್ ಮದುವೆ ಆಗಿ ಮಗು ಇತ್ತು, ನಿಮ್ಗೆ ಹೇಳಿಲ್ಲ? ನನ್ಗೆ ಹೇಳಿಲ್ಲ ಗುರುಜಿ. ಗಂಡ ಇದ್ರ? ಗಂಡ ಇದ್ರಂತೆ, ಅವ್ರ ಗಂಡನ್ ಬಿಟ್ಬಿಟ್ಟಿರಂತೆ. ಕೊರಳಲ್ಲಿ ತಾಳಿ ಇರ್ಲಿಲ್ವಾ? ಇರ್ಲಿಲ್ಲ ಗುರುಜಿ. ಕಾಲಲ್ಲಿ ಕಾಲುಂಗ್ರ ಇರ್ಲಿಲ್ವಾ? ಇರ್ಲಿಲ್ಲ ಗುರುಜಿ. ಹಂಗಾದ್ಮೇಲೆ ಏನಾಯ್ತು ಗುರುಜಿ, ಅವಳನ್ನ ನಾನ್ ಮದ್ವೆ ಆಗ್ಬೇಕು, ನಾನ್ ಅಂದೆ ನಾನ್ ಮನೆ ಕಟ್ಟಗಂಟ ಮದ್ವೆ ಆಗಲ್ಲ, ನಾನ್ ಮನೆ ಹೊಡೆದಾಕ್ಬಿಟ್ಟಿದ್ದೆ ಫುಲ್. ನಾನು ಇರೋದು ಹೇಳಿದೆ ಅಷ್ಟೇ, ನಾನ್ ಮನೆ ಕಟ್ಬೇಕು ಅನ್ನೋದು ಆಸೆ ನನ್ಗೆ, ಅದನ್ನ ಕಟ್ಟಗಂಟ ನಾನು ಆಗಲ್ಲ. ಇಲ್ಲ, ನಮ್ಮ ಮನೇಲಿ ಬೇರೆ ಮದ್ವೆ ಮಾಡ್ಬಿಡ್ತಾರೆ, ನೀನ್ ಆಗ್ಲೇಬೇಕು ಅಂತ ಅಂದ್ರು ಗುರುಜಿ. ಓಕೆ. ನಾನು ಆಯ್ತು ಬಿಡು ಅಂದ್ಬಿಟ್ಟು ನಾನು ಹೇಳ್ಕೊಂಡು ನಾನ್ ಫ್ರೆಂಡ್ ಜೊತೆ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡೆ. ಅಂದ್ರೆ ಮದ್ವೆ ತರ, ನಾನು ಯಾರು ಹೇಳೋರು ನಂಬಲ್ಲ ಗುರುಜಿ ಅದನ್ನ. ಅಂದ್ರೆ ನಾವು ಮದ್ವೆ ಡೇಟ್ ಬೇರೆ ಕೇಳಿದೆ, ಅರ್ಜೆಂಟ್ ಅವರೇ ತಾಲಿ ಹಾಕೊಂಡು ಹಾರ ಚೇಂಜ್ ಮಾಡ್ಕೋತಾರ ಮಾಡಿದ್ವು ಗುರುಜಿ. ಒಂದ್ ನಿಮಿಷ, ಮದುವೆ ಆದೆ ಅಂದ್ರೆ ಅಮ್ಮನಿಗೆ ಗೊತ್ತಿತ್ತ? ಎಲ್ಲಾರ್ಗು ಹೇಳ್ಕೊಂಡಿದೆ ಗುರುಜಿ ಪ್ರಶ್ನೆ, ಅಮ್ಮನ್ಗೆ ನಮ್ ಫ್ಯಾಮಿಲಿಗೆ ಎಲ್ಲಾರ್ಗು ಹೇಳಿದ್ದೆ. ಓಕೆ. ನಿಮ್ ಮದ್ವೆಗೆ ಅವರೆಲ್ಲ ಬಂದಿದಾರ? ಬಂದಿರ್ಲಿಲ್ಲ ಗುರುಜಿ, ನಮ್ ಫ್ರೆಂಡ್ಸ್ ಮುಖಾಂತರ ನಾವು ಮಾಡ್ಕೊಂಡೆ ಆತರ. ಹೇಳಿದ್ದೆ ಹೌದು, ಬಟ್ ಅವ್ರು ಒಪ್ಪಿರ್ಲಿಲ್ಲ ಅನ್ನೋದು ಸತ್ಯ. ಅಂದ್ರೆ ಮನೆಯವರೆಲ್ಲ ಒಪ್ಪಿದ್ರು ಗುರುಜಿ. ಅಂದ್ರೆ ಇವ್ರು ಮದ್ವೆ ಆಗೈತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಗುರುಜಿ. ನಿಮಗ್ ಗೊತ್ತಿತ್ತ ಅಷ್ಟೊತ್ತಿಗೆ? ನನ್ಗೂ ಗೊತ್ತಿರ್ಲಿಲ್ಲ ಗುರುಜಿ. ಅವ್ರ ಮನೆಯವ್ರು ಯಾರನ್ನೂ ನಿಮ್ಮನ್ನ ಪರಿಚಯ ಮಾಡ್ಕೊಟ್ಟಿರ್ಲಿಲ್ಲ? ಅವ್ರ ಮನೆ ಪರಿಚಯ ಮಾಡ್ಕೊಡದೆ ಹೋದ್ರೆ ಇದರಿಂದ ಏನೋ ಇರ್ಬೋದು ಅಂತ ಡೌಟ್ ಬರ್ಬೇಕಲ್ಲ? ಬರ್ಲಿಲ್ಲ ಗುರುಜಿ, ನಂಬಿಕೆ ಇಟ್ಟೆ. ನಂಬಿಕೆ ಸರಿನಪ್ಪ. ನಿನ್ನನ್ನು ಭೇಟಿ ಮಾಡಿ ಅಥವಾ 6 ತಿಂಗಳು ಒಂದು ಮಗುವನ್ನ ಕಂಕ್ಳಲ್ಲಿ ಇಟ್ಕೊಂಡು ಓಡಾಡ್ತಿರ್ಲಿಲ್ವಾ ತಾಯಿ? ಇಲ್ಲ ಗುರುಜಿ, ಆ ಮಗು 3ನೇ ಕ್ಲಾಸ್ 4ನೇ ಕ್ಲಾಸ್ ಹೋಗ್ತಾರ ಮಗು. ಸೊ ಆ ಮಗು ಜೊತೆಗೆ ನಿಮ್ಮನ್ನ ಯಾವತ್ತೂ ಭೇಟಿ ಮಾಡಿಲ್ಲ? ಯಾವತ್ತೂ ಭೇಟಿ ಮಾಡಿಲ್ಲ. ಯಾವಾಗ್ಲೂ ಹುಡುಗಿ ಎಷ್ಟ್ ಹಿಡ್ದು ಮನೇಲಿ ಫೋನ್ ಮಾಡಿದಾಗ ಕರೀತಾ ಇದ್ರು. ನಾನ್ ಕರ್ದಾಗ್ಲೆಲ್ಲ ಕೇಳಿದೀನಿ, ಇದ್ ಯಾರ ಮಗು, ಯಾರೋ ಕೂಗ್ತವ್ರೆ ನಿನ್ನ ಅಂತ. ಕೂಗ್ದಾಗ್ಲೂ ಗುರುಜಿ ಅವರು ನನ್ ತಂಗಿ ಮಗು ಅಂತ ಹೇಳ್ತಿದ್ರು. ನಾನು ಅವಾಗ್ಲೂ ಒಂದ್ ಕ್ವಶನ್ ಹಾಕ್ತೆ ಗುರುಜಿ, ನಿನ್ ತಂಗಿ ಮಗು ಅಂತ ನೀನ್ ಮದ್ವೆ ಆಗ್ಲಿಲ್ವಾ ಅಂತ. ಅವಾಗ ಕೇಳಿದ್ದೆ ಗುರುಜಿ, ಇಲ್ಲ ನಾನು ಲೇಟಾಗಿ ಆಗ್ತೀನಿ ಅಂದ್ಬಿಟ್ಟು ಆಗ್ಲಿಲ್ಲ ಅಂತ ಅಂದ್ರು ಗುರುಜಿ. ಸರಿ ಅನ್ಕೊಂಡ್ ಗುರುಜಿ ಮನೆ ಕರ್ಕೊಂಡ್ ಬಂದ್, ನಾನು ಅವ್ರ ಹುಡ್ಗಿನ ಬಂದ್ಬಿಟ್ಟೆ ಗುರುಜಿ, ಮನೆಯಿಂದ ಮದ್ವೆ ಆಗ್ಬೇಕು ಅಂತ. ಅವ್ರ ಮನೆ ಅವ್ರು ಬಂದ್ರು, ಒಂದಿಂದ ಬಂದೆ ಗುರುಜಿ. ನಾನು ಅಂದ್ರೆ ತಾಳಿ ಕಟ್ಟಿದ್ರ? ತಾಳಿ ಕಟ್ಟಿಲ್ಲ ಗುರುಜಿ, ತಾಳಿ ಅವರೇ ಹಾಕೊಂಡ್ರು. ಅಂದ್ರೆ ರಿಜಿಸ್ಟರ್ ಮ್ಯಾರೇಜ್ಗೆ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಯಾರನ. ತಾಳಿ ಮಾತ್ರ ಅವರೇ ಕಟ್ಕೊಂಡ್ರು. ಏನಕ್ಕೆ ಅಂದ್ರೆ ಯಾರು ಹೇಳು ನಂಬಲ್ಲ ಜನ, ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಅಲ್ಲ, ಅಷ್ಟ ಅರ್ಜೆಂಟ್ ಏನು ಅಂತ ನೀವು ಕೇಳ್ಬೇಕಿತ್ತು. ಇಲ್ಲ ಕೇಳ್ದೆ ಗುರುಜಿ, ನಂಗೆ ಬೇರೆ ಕಡೆ ಗಂಡು ನೋಡ್ತವ್ರೆ ತೋರ್ಸ್ತವ್ರೆ ಅನ್ಕೊಂಡ್ ಅರ್ಜೆಂಟ್ ಮಾಡ್ಕೊಂಡು ಮಾಡಿದ್ದು ಗುರುಜಿ. ಆಯ್ತು, ಹೇಳೋ. ಹಂಗಾಯ್ತು ಗುರುಜಿ. ಅದಾದ್ಮೇಲೆ ಅವಳು ಅಂದ್ರೆ ಬಂದ್ರು ನಮ್ಮ ಫ್ಯಾಮಿಲಿಲಿ, ನಮ್ಮ ಫ್ಯಾಮಿಲಿ ಅವ್ರ ಮನೇಲಿ ಹೋಗಿ ನಾನು ಇದ್ದೆ.
ಆ ತರ ಆದ್ಮೇಲೆ ಮದ್ವೆ ಎಕ್ಸ್ಚೇಂಜ್ ಮಾಡ್ಕೊಂಡು ತಾಲಿ ಹಾಕೊಂಡಾದ್ಮೇಲೆ ನಮ್ ಫ್ಯಾಮಿಲಿ ಅವ್ರ ಮನೆಗೆ ಹೋಗಿದ್ದೆ ಗುರುಜಿ ನಾನು. ಫ್ಯಾಮಿಲಿ ಅಂದ್ರೆ ನಮ್ ಫ್ಯಾಮಿಲಿ, ನಮ್ ಸರೌಂಡಿಂಗ್ ಫ್ಯಾಮಿಲಿಗೆ ಅವ್ರ ಹುಡುಗಿನ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ ಗುರುಜಿ. ಯಾರ ಮನೆಗೆ? ಅಂದ್ರೆ ನಮ್ ರಿಲೇಷನ್ ಅವ್ರ ಮನೆಗೆ ಗುರುಜಿ. ಓಕೆ, ನಿಮ್ಮ ಬಾಸ್ ಮನೇಲಿ ನೀವು ತಾಯಿ ಇದ್ರಲ್ಲ, ಅಲ್ಲಿಗೆ ಹೋಗ್ಲಿಲ್ವಾ? ಇಲ್ಲ, ನಮ್ ಮನೆಗೆ ಹೋಗ್ಲಿಲ್ಲ, ಒಂದ್ 2 ದಿನ ಬೇರೆ ಕಡೆ ಇರೋದ ಅನ್ಕೊಂಡು ಹೋಗಿದೆ ಗುರುಜಿ. ಓಕೆ, ಬಟ್ ನಿಮ್ ತಾಯಿಗೆ ಇದೆಲ್ಲ ನಡೀತಿರೋದು ಗೊತ್ತಿಲ್ಲ? ಇಲ್ಲ, ಗೊತ್ತಿತ್ತು ಗುರುಜಿ, ಹೇಳಿದೆ ನಾನು. ಓಕೆ. ಅದಾದ್ಮೇಲೆ ಗುರುಜಿ ಅಲ್ಲಿ ಏನ್ ಮಾಡಿದೆ, ಅವ್ರಿಗೆ ಗೊತ್ತಾಗೋಯ್ತೆ ನನ್ನ ನಂಬರ್ ಅವ್ರಿಗೆ ಸಿಕ್ಕೈತೆ ಅವ್ರ ಫ್ಯಾಮಿಲಿ ಅವ್ರಿಗೆ. ಯಾರಿಗೆ? ಫ್ಯಾಮಿಲಿ ಅವ್ರಿಗೆ? ಅವ್ರ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರೋ ಗುರುಜಿ. ಹ್ಮ್. ನಾನು ಇರೋದ್ ಹೇಳ್ದೆ, ಹಿಂಗ ಆಗ್ಬಿಟ್ಟಿದೀನಿ ಅಂತ ಹೇಳ್ಬಿಡು, ಅವರು ಸಮಾಧಾನ ಮಾಡ್ಕೊತಾರೆ ಮನೇಲಿ ಅಂತ ಹೇಳ್ದೆ ಗುರುಜಿ. ಯಾರು ಸಮಾಧಾನ ಮಾಡ್ಕೊಳ್ತಾರೆ? ಅಂದ್ರೆ ಅವ್ರ ತಾಯಿ, ನಿಮ್ಮ ತಾಯಿನೂ ಮನೇಲಿರೋರು ಸಮಾಧಾನ ಆಗಿರ್ತಾರೆ, ಹೇಳ್ಬಿಡು ನೀನು. ಬಟ್ ಗಂಡ ಬಿಟ್ಟು ಹೋಗಿದ್ರಾ? ಗಂಡ ಬಿಟ್ಟು ಅವರು 7 ವರ್ಷ ಬೇರೆ ಇದ್ರು ಗುರುಜಿ. ಬಟ್ ನೀವು ಮದ್ವೆ ಆಗೋ ಸಮಯದಲ್ಲಿ ಆಕೆ ಹತ್ರ ಗಂಡ ಇದ್ರ? ಇಲ್ಲ ಇಲ್ಲ, ಇರ್ಲಿಲ್ಲ ಗುರುಜಿ. ಓಕೆ, ಅವು ನಿಮಗ್ ಫೋನ್ ಮಾಡ್ತಿದ್ದ ಅವ್ರ ತಾಯಿ ಕಡೆಯಿಂದ? ತಾಯಿಯವರು ಫೋನ್ ಮಾಡ್ತಾ ಇದ್ರು. ಅವ್ರ ತಾಯಿ ನಂಬರು ನನ್ನ ಹತ್ರ ಇತ್ತು, ಇವ್ರು ಆಗಾಗ ಆ ನಂಬರ್ ಅಲ್ಲೇ ಫೋನ್ ಮಾಡ್ತಾ ಇದ್ದು ನನಗೆ. ಇದ್ದಾಗ ಗುರುಜಿ ಅವ್ರು ಫೋನ್ ಮಾಡಿದಾಗ ನೀನ್ ಹೇಳು ಅಂತ ನಾವು ಪ್ರಜಾರ ಆಗ್ತೇವೆ ಗುರುಜಿ, ಹೇಳ್ಬಿಡು. ಅವಾಗ ಹೇಳಲಿಲ್ಲ. ಅವತ್ತೊಂದಿನ ಹೆಂಗೋ ಕಳಿತು, ನಮ್ಮ ಆನೆಗೆ ರಿಜಿಸ್ಟರ್ ಮ್ಯಾರೇಜ್ಗೆ ಅನ್ಕೊಂಡು ಹೋದೋ ಗುರುಜಿ. ಅಲ್ಲಿ ಬೇರೆ ಕಡೆಯಿಂದ ಫೋನ್ ಬರಕ್ ಜಾಸ್ತಿ ಆಗಿ ಅವರು ಮೆಸೇಜ್ ಮೇಲೆ ಮೆಸೇಜ್ ಹಾಕ್ತಾರೋ, ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅನ್ಕೊಂಡು ಮಾಡ್ತಾ ಇದ್ದಾಗ, ಅದು ನಮ್ಮ ಅತ್ತೆ ಮಗಳು ಅವ್ರ ಜೊತೆ ಮಾತಾಡಿದಾಗ ಅವತ್ತು ನನ್ನನೆ ಬರಕ್ಕೆ ರಿಜಿಸ್ಟರ್ ಮ್ಯಾರೇಜ್ ಆಗ್ಲಿಲ್ಲ ಗುರುಜಿ. ತಹಸೀಲ್ದಾರು ಇವಾಗ ಬೇಡ, ನಾಳೆ ಬನ್ನಿ ಅಂತ ಬರ್ಕೊಟ್ರು. ಹಂಗಾದ್ಮೇಲೆ ಗುರುಜಿ ಈಗ ನಾವ್ ಬಂದ್ರು ಮನೆಗೆ, ನಾವ್ ಎಲ್ಲಾ ಕುತ್ಕೊಂಡು ನಮ್ ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ನೀನ್ ಫೋನ್ ಮಾಡ್ಲೇಬೇಕು ಅಂದ್ಬಿಟ್ಟು ಫೋನ್ ಮಾಡಿಸ್ತೋ ಗುರುಜಿ. ಯಾರಿಗೆ? ಅವ್ರ ತಾಯಿಗೆ. ಅವ್ರ ತಾಯಿಗೆ ಫೋನ್ ಮಾಡಿದಾಗ ಅವ್ರ ತಾಯಿಗೆ ಹೇಳಿದ್ರು, ಹಿಂಗೆ ನಾನ್ ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ರು ಗುರುಜಿ. ಹಂಗಂತ ಹೇಳಾದ್ಮೇಲೆ ಇವ್ರು ಹೇಳಿದ್ರು ಅವ್ರಿಗೆ. ಅವ್ರು ಹೇಳಿದ ತಕ್ಷಣ ನೀನ್ ಮದ್ವೆ ಆಗಿದ್ಯಾ, ಮಗು ಕತೆ ಏನು ಅಂತ ಇಷ್ಟೇ ಹೇಳಿದ್ದು ಗುರುಜಿ. ಅಲ್ಲಿಂದ ಆಚೆ ನಾನು ಅವ್ರ ಕೈಲಿ ಮಾತಾಡಕ್ ಕೊಳ್ಳಿಲ್ಲ, ಫೋನ್ ಅಷ್ಟೊತ್ತಿಗೆ ಕೊಳ್ಳಿಲ್ಲ. ನಾನು ಫೋನ್ ಎತ್ಕೊಂಡು ನಾನೇ ಮಾತಾಡ್ತಾ ಇದ್ದೀನಿ, ಮದ್ವೆ ಆಗಿರೋ ಹುಡುಗನೇ ಮಾತಾಡ್ತಾ ಇದ್ದೀನಿ ಅಂತಾನೆ ಹೇಳ್ದೆ ಗುರುಜಿ. ಅವ್ರು ಹೇಳಿದ್ರು, ಎಲ್ಲಾ ಮಾಡಿದ್ರು, ಅವ್ರೇನೇ ಏನಾದ್ರು ಪರ್ಸನಲ್ ಹೇಳ್ಕೊಂಡು ಹೋದ್ರು, ಎಲ್ಲಾ ಆಯ್ತು ಗುರುಜಿ. ಫಸ್ಟ್ ಒಂದ್ಸಲ ನೊಂದಿದೆ. ನೆಕ್ಸ್ಟ್ ಈಗ ಇರೋ ಫಸ್ಟ್ಗಿಂತ ಈಗ ಇರತ್ತ ಫುಲ್ಲು ನೊಂದೋದೆ ಗುರುಜಿ. ಈ ಲೈಫೇ ಬೇಡ ಅನ್ನೋ ಮಟ್ಟಿಗೆ ಬಂತು. ಮತ್ತೆ ಅವು ಹುಡುಗಿನ ಬೇರೆ ಒಂದ್ ಪ್ಲೇಸ್ ಕರ್ಕೊಂಡು ಹೋದ ಗುರುಜಿ, ಎಲ್ಲಾ ನಮ್ ಫ್ಯಾಮಿಲಿ ಸೇರ್ಕೊಂಡು. ಎಲ್ಲಿ ಕರ್ಕೊಂಡು ಹೋದ್ರಿ? ಅವ್ರ ತಾಯಿಯವರ ದೊಡ್ಡಮ್ಮನ ಮಗ ಇಬ್ರು ಬಂದಿರು, ಅದ್ರ ಜೊತೆಗೆ ಆ ಮಗುನು ಬಂದಿತ್ತು. ಕರ್ಕೊಂಡು ಹೋದ ಗುರುಜಿ. ಅಲ್ಲಿ ಮಾತಾಡಿ ಮತ್ತೆ ಆ ಹುಡುಗಿನ ಅವ್ರ ಜೊತೆ ಕಳಿಸ್ತು. ಅವರು ಅವ್ರ ಮನೆಗೆ ಹೋದ್ರು ಗುರುಜಿ, ನಾವು ನಮ್ಮ ಮನೆಗೆ ಬಂದು. ಅಂದ್ರೆ ಮತ್ತೆ ನಾನು ಒಂದ್ ತಿಂಗಳು ಮನೆಯಿಂದ ಆಚೆಗೆ ಬರ್ಲಿಲ್ಲ, ನಮ್ಮ ಫ್ಯಾಮಿಲಿ ಅವ್ರ ಮನೇಲಿ ಸೇರ್ಕೊಂಡೆ. ಹಲೋ, ಹೇಳಪ್ಪ. ಅಷ್ಟೇ ಗುರುಜಿ, ಮತ್ತೆ ಮನೆಗೆ ಕೈ ಹಾಕ್ತೆ. ಅಂದ್ರೆ ಪಾಯ ಹಾಕಿರೋ ಮನೆಗೆ ಮತ್ತೆ ಮನೆ ಕಟ್ಟಬೇಕು ಅನ್ಕೊಂಡ್ ಟ್ರೈನ್ ಮಾಡ್ದೆ. ಆ ಮನೆಗೆ ಲೋನ್ ತಗೋಬೇಕಾದ್ರೆ ನಮ್ ತಾಯಿನ ಮತ್ತೆ ಹೋಗಿ ಕೇಳ್ದೆ ಏನ್ ಮಾಡ್ಲಿ ಅಂತ. ನಿನ್ ಇಷ್ಟ. ಮತ್ತೆ ಅದೇ ಮಾತು ಬಂತು ಇದೆಲ್ಲ ಆದ್ಮೇಲೆ. ಹಲೋ ಮತ್ತೆ ಅದೇ ಮಾತು ಬಂದ ಗುರುಜಿ, ನಿನ್ ಇಷ್ಟ ಕಟ್ಟೋದಾರೆ ಅಂದ್ರು. ಆಯ್ತು ಅಂದ್ಬಿಟ್ಟು ಮತ್ತೆ ಮನೆ ಲೋನ್ ತಗೊಂಡೆ, ಕಟ್ತೆ ಮನೆಯಲ್ಲ. ಅಂದ್ರೆ ನಮ್ ಫ್ಯಾಮಿಲಿ ಏನಕ್ ಬಂದ್ರು ನಿನ್ನಿಷ್ಟ ಅಂತಾರೆ, ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಯಾರ ಹೇಳ್ರೆ ಏನೋ ಒಂಥರ ಮಾತಾಡೋದು, ಈ ತರ ಎಲ್ಲಾ ಮಾತಾಡ್ತಾರೆ. ಈಗ ನೆಕ್ಸ್ಟ್ ಮದ್ವೆ ಆಗು ಅಂತ ಹೇಳ್ತವ್ರೆ. ನನ್ ಲೈಫ್ ಎಲ್ಲ ಬೇಡ ಅನ್ಸ್ತಾ ಮದ್ವೆ ಒಂದೇ ಗುರುಜಿ. ನನ್ ಲೈಫಲ್ಲಿ ಇನ್ನೇನೋ ಬೇಡ, ಹಿಂಗೆ ಇದ್ ಬಿಡಬೇಕು ಅನ್ನೋ ಮಟ್ಟಿಗೆ ಬಂದ್ಬಿಡೈತೆ ಜೀವ. ಈಗ ಈ ಪರಿಸ್ಥಿತಿಗೆ ಬಂದ್ ನಿಂತಿದೆ. ಈ ಪರಿಸ್ಥಿತಿಗೆ ಬಂದ್ ನಿಂತಿದೆ ಗುರುಜಿ. ನನ್ ಲೈಫ್ ಅಲ್ಲಿ ಮದ್ವೆ ಆಗುವಂತ ಬೇಬಿ ಪ್ರಚಾರ ಆಗ್ತದ. ನನ್ಗ್ ಮದ್ವೆ ಬೇಡ, ನನ್ ಪಾಡಂಗ್ ನಾನು ಇರ್ಬೇಕು. ಆದ್ರೆ ಈಗೆಲ್ಲ ಆದ್ಮೇಲೆ ನಾನು 1.5 ವರ್ಷದಿಂದ ಏನ್ ಮಾಡ್ತಾ ಇದೀನಿ ಅಂದ್ರೆ, ನಾನಾಯ್ತು ನನ್ ಕೆಲ್ಸ ಆಯ್ತು ಇಷ್ಟೇ ಗುರುಜಿ. ಕೆಲ್ಸ ಮುಗಿಸ್ಕೊಂಡು ಹೋಗ್ ಮನೆಗ್ ಸೇರ್ಕೊಂಡ್ ಕದ ಹಾಕೋರೆ ನನ್ ಬೆಳಿಗ್ಗೆ ಎದ್ ಬರೋದು. ಹಲೋ, ಈ ಮಧ್ಯ ಹ್ಯಾಬಿಟ್ ಅಲ್ಲಿ ನಾನ್ ಡ್ರಿಂಕ್ಸ್ ಕಲ್ತಿದೆ ಗುರುಜಿ. ಅದೇನಿಲ್ಲ, ಯಾವಾಗ್ಲೋ 3 ದಿನ 4 ದಿನಕ್ಕೊಂದ್ಸಲ ಮಾಡ್ತಾ ಇದ್ದೆ ಹುಡುಗರ ಜೊತೆ ಇದ್ದಾಗ.
ಈಗ ಅದು ಇಲ್ಲ. ಈಗ ರೀಸೆಂಟ್ ಆಗಿ ನಾನು ಸ್ವಲ್ಪ ಹುಷಾರು ಬೇರೆ ಇಲ್ಲ, ಅದನ್ನು ಎಲ್ಲ ನಿಲ್ಸಿದೀನಿ ಗುರುಜಿ, ಏನೋ ಮಾಡ್ತಾ ಇಲ್ಲ ಈಗ. ಆದ್ರೆ ನನ್ ಲೈಫ್ ಅಲ್ಲಿ ಹಿಂಗ ಆಗ್ಬಿಟ್ಟೈತೆ, ನನ್ ಮತ್ತೆ ಏನೋ ಬೇಡ, ಹಿಂಗೆ ಇದ್ಬಿಟ್ರೆ ಒಳ್ಳೇದು. ನನ್ ಮನ್ಸಲ್ಲಿ ಭಯಂಕರ ಓಡ್ತೈತೆ ಗುರುಜಿ. ದುಃಖ ಆದಾಗೆಲ್ಲ ನಿಮ್ ಹಾಕಿರ್ತೀರಲ್ಲ ಸಾಲ್ಟ್ ಆಗಿ, ಅದೆಲ್ಲ ಕೇಳ್ತಾ ಹೊಲ್ಗಿರ್ತೀನಿ ಬೇಜಾರಾದಾಗೆಲ್ಲ. ಏನ್ ಮಾಡ್ಬೇಕು? 43 ವರ್ಷ ಗುರುಜಿ. 43. ನಿಮಗೆ? ನನ್ಗೆ 30 ಗುರುಜಿ. 30. ಓಕೆ. ಇಲ್ಲ ತಾಯಿಗೆ 53 ಗುರುಜಿ, ನನ್ಗೆ 30. ಅದೇ ಅಂದ್ಕೊಂಡಪ್ಪ. ಹಾ ಇಲ್ಲ 53 ಗುರುಜಿ. ಆಯ್ತು. ನಿಮ್ಮ ಅಕ್ಕ ನಿಮ್ ಜೊತೆ ಹೇಗಿದ್ದಾರೆ ಗುರುಜಿ? ಅಂದ್ರೆ ನಾನ್ ಯಾರ ಜೊತೆನೂ ಅಷ್ಟು ಕಷ್ಟಲ್ಲ, ಯಾರ ಜೊತೆನೂ ಮಾತಾಡಲ್ಲ, ನಾನ್ ಯಾರ ಜೊತೆನೂ ಏನು ಹೇಳಲ್ಲ ಗುರುಜಿ. ಇದೆಲ್ಲ ಆದ್ಮೇಲೆ ಎಲ್ಲ ನಾನೇ ನಿಲ್ಸ್ಬಿಟ್ಟೆ. ಎಲ್ಲಾ ಮಾತಾಡ್ರೆ ಚುಚ್ಚಿ ಮಾತಾಡ್ಬಿಡ್ತಾರೆ. ಎಲ್ಲಿ ನನ್ಗೆ ಹಿಂಗ ಆಗೈತೆ ಅನ್ನೋದ್ನೇ ನನ್ ಮನ್ಸಲ್ಲಿ ಬಂದ್ಬಿಟ್ಟೈತೆ ಗುರುಜಿ. ಅಂದ್ರೆ ನಾವಮ್ಮ ಏನಕ್ಕೂ ಈಗ ಸಪೋರ್ಟ್ ಇಲ್ಲ. ನಾನ್ ಮನೆ ಮಾಡ್ತಿದೀನಿ, ಅದಕ್ಕೂ ನಮ್ಮ ಕಡೆಯಿಂದ ನನ್ಗೆ ಯಾರು ನಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇಲ್ಲ. ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರ? ಇಲ್ಲ ಗುರುಜಿ. ಈ ಅಂದ್ರೆ ನನ್ ಮನೆ ಕಟ್ಟತ್ರ ಬಗ್ಗೆ ಚಿಂತೆ ಇಲ್ಲ ಗುರುಜಿ. ನನ್ಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಒಂದ್ ಮಾಡ್ತೀನಿ ಅನ್ನೋ ಧೈರ್ಯ ಐತೆ. ಆದ್ರೆ ನನ್ಗೆ ಹಿಂಗಾಗಿರೋದ್ ಬಿಟ್ಟು ಮತ್ತೆ ಇನ್ನೇನು ಆಗೋದ್ ಬೇಡ. ನನ್ ಮತ್ತೆ ಯಾವ್ದೋ ಒಂದ್ ಹುಡುಗಿ ಮದುವೆ ಆಗ್ತೀನಿ, ಆ ಹುಡುಗಿ ಬರ್ತಾಳೆ, ನಿನ್ಗೆ ಹಿಂಗಾಗಿತ್ತು ಅನ್ಕ ಮಾತಾಡ್ತಾಳೆ, ಅವಳ ತನು ಒಂದ್ ಮಾತು ಕೇಳಬೇಕಾಯ್ತದೆ. ಏನ್ ಮಾಡ್ಲಿ ಮುಂದೆ? ಮತ್ತೆ ಹಿಂಗಾಗಿತ್ತು ಅನ್ಕೊಂಡ್ ಆ ಹುಡ್ಗಿ ಏನಾರ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ನಾನು ಇದ್ರು ಒಂದೇ ಸತ್ರು ಒಂದೇ, ಆ ತರ ಜೀವನ ಆಯ್ತದೆ. ಆಯ್ತಪ್ಪ. ಈಗ ಸ್ವಲ್ಪ ತಾಳ್ಮೆಯಿಂದ ನನ್ನೊಂದೆರಡು ಮಾತನ್ನು ಕೇಳಿಸ್ಕೊಳಪ್ಪ. ಆಯ್ತು. ಅಂದ್ರೆ ನೋಡಿ, ಮನುಷ್ಯ ತಪ್ಪು ಮೇಲ್ ತಪ್ಪು ಮಾಡ್ತಾನೆ ಹೋಗ್ತಾನ. ಅವನಿಗೆ ಏನು ಬುದ್ಧಿವಾದ ಹೇಳಿ, ಏನು ವೇದ ಅಂತ ಹೇಳಿದ್ರು ಅವನ ತಪ್ಪು ಮಾಡ್ತಲೇ ಹೋಗ್ತಾನೆ. ಬಟ್ ಒಂದು ನಾನು ಮೊದಲ ವಿಚಾರ ಏನು ತಗೊಳ್ತೀನಿ ನೋಡಿ, ನನಗೆ ಇವತ್ತು ಹಿಂಗಾಗಿದೆ, ನಾನು ತುಂಬ ತಪ್ಪುಗಳು ಮಾಡಿದ್ದೀನಿ. ಮನೆ ಕಟ್ಟೋ ವಿಚಾರದಲ್ಲಿ ಆಯಿತು, ಜವಾಬ್ದಾರಿ ತಗೊಂಡು ಮನೆ ಕಟ್ಟೋಣ. ನನ್ನ ತಾಯಿ ಏನಾದರೂ ಕೇಳಿದ್ರೆ ಅವ್ರು ಕೊಡೋ ಉತ್ತರ, ಅವ್ರು ನನ್ನ ನೋಡೋ ರೀತಿ, ಅಥವಾ ಏನೋ ಆರಿಕೆಯ ಉತ್ತರ, ಏನೋ ಬೇಜವಾಬ್ದಾರಿಯಿಂದ ನನ್ನನ್ನು ಲೆಕ್ಕಕ್ಕೆ ತಗೊಳ್ಳದೆ ಏನೋ ಮಾಡ್ಕೊಳ್ಳಪ್ಪ ನಮಗೆ ಯಾಕೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅಂತ. ಈಗ ಇವರು ಹೀಗೆ ನಮ್ಮ ನೋಡ್ತಿರೋದು ಒಂದು ಕಡೆ ದೊಡ್ಡ ದುಃಖ. ಈಗ ಇಷ್ಟೆಲ್ಲ ನಡೀತಲ್ಲ ಅನ್ನೋದು ಒಂದು ಕಡೆ, ಆದರೆ ಈಗ ನಮ್ಮವರು ನನ್ನನ್ನು, ಅದರಲ್ಲೂ ತಾಯಿ ಇವರೆಲ್ಲ ನನ್ನನ್ನು ಒಂಥರ ಏನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಹೌದಲ್ಲಪ್ಪ? ಹೌದು ಗುರುಜಿ, ಇದಂತೂ ಸತ್ಯವಾದ ಮಾತು ಗುರುಜಿ. ಯಾಕೆ ಹಾಗೆ? ಇದು ನೀನು ಹುಟ್ಟಿದಾಗಲಿಂದಲೂ ನಿನ್ನ ತಾಯಿ ಹೀಗೆ ಇದ್ರ? ಇಲ್ಲ, ಹೌದಲ್ಲ? ಇಲ್ಲ ಗುರುಜಿ, ಇಲ್ಲ ಆಯ್ತಲ್ಲ. ನೀನು ಹೂ ಅಂತ ಹೇಳಿದ್ರು ನಾನ್ ನಂಬಲ್ಲ. ಯಾಕಂದ್ರೆ ತಂದಾಗ್ಲಿಂದ ಹಿಡಿದು ₹1 ಕೊಡದಾಗ್ಲಿಂದ ಹಿಡಿದು ಇವತ್ತು 18, 20, 22, 23 ವಯಸ್ಸು ತುಂಬಿರೋ ಮಗ ಮನೆಯಲ್ಲಿ ಮಂಚದ ಮೇಲೆ ಕೆಲಸ ಇಲ್ಲದೆ ಕೂತಿದ್ದಾನೆ ಎಂದಾಗ ತಾಯಂದಿರು ತಂದೆಯಂದಿರು ಬೈದವನನ್ನು ಹೊರಗಡೆ ದುಡಿಯೋಕೆ ಕಳಿಸಿ ಇವತ್ತು ಆ ಜಗತ್ತಿದೆ, ಸ್ಪರ್ಧಾತ್ಮಕ ಜಗತ್ತು. ಎಲ್ಲರೂ ಮುಂದೆ ಬಡನು ಹೋಗ್ತಾ ಇದ್ದಾರೆ. ನೀನು ನೋಡೋದು ಸುಮ್ಮನೆ ತಂದೆ ಮಾಡಿರೋದು 1000 ಇರ್ಬೋದು, ತಾಯಿ ಮಾಡಿರೋದು, ತಾತ ಮಾಡಿರೋದು 1000 ಇರ್ಬೋದು. ಆದರೆ ನನ್ನದೂ ಅಂತ ಒಂದು ದುಡಿಮೆ, ನನ್ನದೂ ಅಂತ ಒಂದು ಜವಾಬ್ದಾರಿ, ನನ್ನದೂ ಅಂತ ಒಂದು ಬದುಕು ಹೀಗೆ ಕಟ್ಕೊಳ್ಳಿಕ್ಕೆ ಮುಂದಾಗದೇ ಇರೋ ಮಗ ಆ ಮನೆಗೆ ಮಗನೇ ಅಲ್ಲ, ಅವನು ಆ ಮನೆಗೆ ಅಯೋಗ್ಯ ಅನ್ನೋ ಅರ್ಥಕ್ಕೆ ತಂದೆ ತಾಯಿನೇ ಮಾತಾಡಿದಾಗ ಆ ಹುಡುಗನಿಗೆ ಅನ್ಸ್ಬಿಡುತ್ತೆ, ಅಯ್ಯೋ ಮಗನಿಗೆ ಹಿಂಗೆ ಮಾತಾಡ್ಬಿಡ್ತಾರಲ್ಲ ಅಂತ. ಆದರೆ ಇದೇ ನಿನ್ನ ವಯಸ್ಸಲ್ಲಿ ಅವ್ರ ತಂದೆ ಅಥವಾ ನಿನ್ನ ತಂದೆ ತಾಯಿಗಳು ಇದೇ ವಯಸ್ಸಲ್ಲಿದ್ದಾಗ ಅವರನ್ನ ಇಷ್ಟು ಸುಲಭವಾಗಿ ಅವ್ರ ಮನೆಯವರು ಬಿಟ್ಟಿರಲ್ಲ. ನಿನ್ನ ತಾಯಿ ಈಗ ನೀನು 35 ಇದೆಯಲ್ಲಪ್ಪ, ಈ 35 ನಿನ್ನ ತಾಯಿ ಇದ್ದಾಗ ಬಹುಶಃ ಅವರು ಬೇರೆ ಮನೆಗಾಲೇ ಸೊಸೆ ಆಗಿದ್ರು, ತುಂಬಾ ಕಷ್ಟಗಳು ನೋಡ್ಬಿಟ್ಟಿದ್ರು. ಈಗ ಅವ್ರಿಗೇನನ್ಸುತ್ತೆ, ಈಗ ಸರಿ ಯಾಕೆ ನಿನ್ನನ್ನು ಹಾಗೆ ನೋಡ್ತಾವ್ರೆ ಅಂತ ಇಲ್ಲೊಂದು ಯಾರನ್ನೂ ದೂಷಿಸದೆ ನಾವು ಉತ್ತರ ಕಂಡುಕೊಳ್ಬೇಕು ಅನ್ನೋದಾದರೆ ಒಂದು ಮನಃಶಾಸ್ತ್ರ ಇದೆ ನೋಡಪ್ಪ. ನಿಮ್ಮೂರಲ್ಲಿ ಈ ಕುಡುಕ್ ಬಡ್ಡಿ ಮಕ್ಳು ಇರ್ತಾರೆ, ಕುಡುಕರು ಅಂದ್ರೆ ಎಷ್ಟು ಕುಡುಕರು ಅಂದ್ರೆ ಅವ್ರು ಕುಡ್ದಿರೋಷ್ಟು ಎಣ್ಣೆ ನಾವು ನೀರನ್ನು ಕುಡ್ದಿಲ್ಲ.
ಅಂತಹ ಹುಡುಗರು ಇರ್ತಾರೆ. ಯೋಚನೆ ಮಾಡಿ, ಒಂದು ಜಗಳ ನಡೀತಾ ಇದೆ, ಕಣ್ಮುಂದೆ ಚಿತ್ರ ಬರಬೇಕು. ಜಗಳ ನಡೀತಾ ಇದೆ, ಯಾವುದೋ ಒಂದು ಮನೆ ಜಗಳನೋ ಯಾವುದೋ ಬೀದಿಲಿ ಒಂದು ಜಗಳ ನಡೀತಾ ಇದೆ. ಆ ಊರಿನ ಗೌರವಾನ್ವಿತ ಒಬ್ಬ ವ್ಯಕ್ತಿ, ಎಲ್ಲರೂ ಮರ್ಯಾದೆ ಕೊಡುವ ಒಬ್ಬ ವ್ಯಕ್ತಿ, ಯಾಕ್ರಪ್ಪ ಜಗಳ ಆಡ್ತೀರಾ, ನಿಲ್ಲಿಸ್ರೋ, ಸುಮ್ನಿರೋ ನೀನು, ನೀನು ಸುಮ್ನಿರೋ, ನಾನು ಹೇಳ್ತೀನಿ, ನಾನು ಸರಿ ಮಾಡ್ತೀನಿ, ನೀನು ಸುಮ್ನಿರೋ ಅಂದಾಗ ಬಹುಶಃ ಅವನಿಗೆ ಗೌರವ ಕೊಟ್ಟು ಆ ಜಗಳ ಒಂದು ಕ್ಷಣ ನಿಲ್ಬಹುದು. ಅದೇ ಜಗಳವನ್ನ ಹೆಸರು ಕೆಡಿಸ್ಕೊಂಡು, ಮರ್ಯಾದೆ ಕೆಡಿಸ್ಕೊಂಡು, ಕುಡಿದು, ಯಾರೂ ಚಿಕ್ಕ ಮಕ್ಕಳು ಗೌರವ ಕೊಡೋದ ಒಬ್ಬ ಕುಡುಕ ಹೋಗಿ ನಿಲ್ಸರೋ ನಾನಿದ್ದೀನಿ ನಿಲ್ಸರು ಅಂದ್ರೆ ಅವನಿಗೆ ಏಟು ಬೀಳ್ತಾವೋ ಇಲ್ವೋ? ಅಂದ್ರೆ ಒಬ್ಬನಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಜಗಳ ನಿಲ್ತು, ಇನ್ನೊಬ್ಬನಿಗೆ ಸೇರ್ಕೊಂಡು ಇವರೇ ಒಡೆದ್ರು. ಅವ್ರ ಜಗಳ ಕಂಟಿನ್ಯೂ ಆಗೋದು ಆಮೇಲೆ, ಬಟ್ ಮೊದ್ಲು ಇವನಿಗೆ ರುಬ್ಬಿ ಆಮೇಲೆ ಅವತ್ತು ಕಂಟಿನ್ಯೂ ಆಗುತ್ತೆ. ಅಂದ್ರೆ ನನ್ನ ಮಾತು, ನನ್ನ ಯಾವುದೋ ಒಂದಷ್ಟು ವಿಚಾರಗಳಿಗೆ ಬೆಲೆ ಸಿಗಬೇಕಂದ್ರೆ ನಾನು ಹೆಂಗ್ ಬದುಕಿದ್ದೀನಿ ಅನ್ನೋದು ಮುಖ್ಯ, ಹೌದಲ್ಲಪ್ಪ? ಕುಡುಕನಿಗೆ ಯಾಕೆ ಬೆಲೆ ಸಿಗಲ್ಲ? ಅವನೊಂದು ಗೌರವ ಇಟ್ಕೊಂಡು ಗೌರವಯುತವಾಗಿ ಬದುಕೋ ಮನುಷ್ಯ ಅಲ್ಲ. ಅವನು ಕುಡಿತವೇ ಹೆಚ್ಚಾಗಿ, ಚಟವೇ ಹೆಚ್ಚಾಗಿ, ಅವನು ಏನು ಮಾತಾಡ್ಕೊಂಡು ಬಂದಿದ್ದಾನೆ, ಏನು ಊರಿನವ್ರನ್ನೆಲ್ಲ ಬೈಕೊಂಡು ಬಂದಿದ್ದಾನೆ, ಹೆಂಡತಿ ಮಕ್ಕಳನ್ನ ಹೆಂಗೆ ಬೀದಿಗೆ ತಳ್ಳಿದ್ದಾನೆ, ಏನು ಕುಡಿಯೋಕೆ ಎಣ್ಣೆಗೋಸ್ಕರ ಇಡೀ ದಿನ ಕಷ್ಟಪಟ್ಟು ದುಡ್ದ ಹಣವನ್ನೆಲ್ಲ ತಗೊಂಡೋಗಿ ಬಾರ್ಗಾಕಿ ಇಡೀ ಊರಲ್ಲಿ ಕೆಟ್ಟ ಮನುಷ್ಯ, ಕುಡುಕ್ ಬಡ್ಡಿ ಮಗ, ಅವನ ಮಾತಿಗೆ ಬೆಲೆ ಕೊಡಬೇಡಿ ಅನ್ನೋ ಮಟ್ಟಿಗೆ ಕೆಟ್ಟು ಹೋಗಿರೋ ಒಬ್ಬ ವ್ಯಕ್ತಿತ್ವವನ್ನ ಚಿಕ್ಕ ಮಕ್ಕಳು ಗೌರವಿಸೋದಿಲ್ಲ. ಇದೇ ಸೂತ್ರವನ್ನ ನಿನ್ನ ಬದುಕಿಗೆ ಹಾಕೋ. ಏನೋ ಇದು ನೀನು ಬೆಟ್ಟಿಂಗ್ ಆಡಿದ್ದು, ನೀನು ಹುಡುಗಿ ಪ್ರೀತಿ ಮಾಡಿದ್ದು, ಸಾಯ್ಲಿಕ್ಕೆ ಹೋಗಿದ್ದು, ಮಾತ್ರೆ ತಗೊಂಡಿದ್ದು, ಆಮೇಲೆ ಈಗಾಗಲೇ ಮದುವೆ ಆಗಿರೋ ಹೆಣ್ಣನ್ನು ಮದುವೆ ಆಗಿದ್ದು, ಇಷ್ಟೆಲ್ಲ ಮನೆಗೆ ಹೇಳ್ಕೊಂಡು ನೀನು ಮದುವೆ ಆಗಿ ಏನೇನೋ ಮನೆ ಕಟ್ಟಿಲ್ಲ, ಸರಿಯಾದ ಕೆಲಸ ಇಲ್ಲ, ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗಿಲ್ಲ, ಇದು ಯಾವುದೂ ಇಲ್ಲದೇನೆ ನೀನು ಇಷ್ಟೆಲ್ಲ ಮಾಡಿ, ಅಂದರೆ ಒಂದು ಮಟ್ಟಿಗೆ ಒಬ್ಬ ಕುಡುಕನಿಗೆ ಏನು ಹೆಸರು ಕೆಟ್ಟಿತ್ತು, ನಿಂದು ಅದೇ ಕೆಟ್ಟಿತ್ತಲ್ಲಪ್ಪ. ಗುರುಜಿ ಕೆಲ್ಸ ಏನಿಲ್ಲ ಅಂತಲ್ಲ, ಕೆಲಸದ ಬಗ್ಗೆ ಮಾತಾಡ್ತಾ ಇಲ್ಲ. ಒಬ್ಬ ತಾಯಿಗೆ, ಒಬ್ಬ ಮಗನಾಗಿ ನೀನ್ ತುಂಬಾ ಗೌರವಾನ್ವಿತವಾಗಿ ತಾಯಿ ಜೊತೆ, ಅಥವಾ ತಾಯಿ ನಿನ್ನ ಗೌರವಾನ್ವಿತವಾಗಿ ನೋಡೋ ತರ ನೀನ್ ನಡ್ಕೊಂಡಿಲ್ಲ ಕೆಲವು ವಿಚಾರದಲ್ಲಿ, ಹೌದಲ್ಲ? ನಿನ್ನ ತಾಯಿ ನೋಡಪ್ಪ ನಿನಗೆ ಬಿಟ್ಟಿದ್ದು, ನೀನೇನು ಮಾಡ್ಕೊಳಪ್ಪ, ಅದೇ ಅದು ಹೇಳಿದ್ದಾರೆ ಅಂದ್ರೆ ಅದು ಸುಮ್ಮನೆ ನಿನ್ನ ಮೇಲೆ ದ್ವೇಷಕ್ಕೆ ಹೇಳಿದ್ದಲ್ಲ, ಅದು ನೊಂದು ಹೇಳಿರೋದಪ್ಪ. ಯಾರಾದ್ರೂ, ಈಗ ನೀನೇ ಒಬ್ಬ ತಂದೆಯಾಗಿ ಕಲ್ಪನೆ ಮಾಡ್ಕೊ, ನಾಳೆ ನಿನ್ನ ಮಕ್ಕಳು ಬೀದಿಲಿ, ಅಂದ್ರೆ ನೀನು ಮರ್ಯಾದೆ, ನೀನು ತಲೆ ತೆಗೆಸೋ ಕೆಲಸ ಮಾಡಿದ್ರು, ಅಥವಾ ಮನೆಗೆ ₹1 ಆದೀಕಿಲ್ಲ ಅಂದ್ರೆ ಯಾವ ರೀತಿಯಲ್ಲೂ ಒಬ್ಬ ಮಗನಾಗಿ ನೀನು ಯಶಸ್ಸಾಗಿಲ್ಲ ಅಂದಾಗ, ನೀನೊಬ್ಬ ತಂದೆಯಾಗಿ ನಿನ್ನ ಮಕ್ಕಳನ್ನು ಕಂಡಾಗ ನೀವು ಹೆಂಗೂ ಬುದ್ಧಿ ಕಲಿಯಲ್ಲ, ನಿಮಗೆ ಬೇಕಾದಂಗೆ ಮಾಡ್ಕೊಳ್ಳಿ ಅಂತ ಮಾತು ಬಾಯಲ್ಲಿ ಬರುತ್ತೋ ಇಲ್ವೋ? ನಿನ್ನ ತಾಯಿಯಿಂದ ಬಂದಿರೋದು ನೀನು ಹಾಳಾಗ್ಬಿಡ್ಲಿ ಅಂತ ಅಲ್ಲ. ಯೋಚನೆ ಮಾಡ, ನಿಜಕ್ಕೂ ಈ ಜಗತ್ತಲ್ಲಿ ಅನೇಕ ಜನರಿಗೆ ಛಲ ಅಂತ ಹುಟ್ಟಿದ್ದೇ ಯಾವಾಗ ಗೊತ್ತಾ? ನೀವು ಅತಿಯಾಗಿ ಪ್ರೀತಿ ಮಾಡೋರು ನಿಮ್ಮನ್ನು ಯಾಕೋ ನಿಮ್ಮ ಯಾವುದೋ ಒಂದು ತಪ್ಪಿನಿಂದ ನಿಮ್ಮನ್ನು ದೂರ ಇಡ್ಲಿಕ್ಕೆ ನಿಮ್ಮ ಮೇಲೆ ಬೇಸರ ಮಾಡ್ಕೊಂಡು ಅವ್ರು ನಿಮ್ಮನ್ನು ಹೊಡಿಲಿಲ್ಲ ಬಡಿಲಿಲ್ಲ, ನಿನಗೆ ಬೇಕಾದಂಗೆ ಮಾಡ್ಕೊಳಪ್ಪ, ನೀನು ಹೇಳೋದ್ರೆ ಕೇಳೋನಲ್ಲ, ನಿನಗೆ ಆಯಿತು, ನಿನ್ನ ಇಷ್ಟ, ನಿನಗೆ ಬೇಕಾದಂಗೆ ಮಾಡ್ಕೊ ಅಂದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಒಂದೇಟು ಹೊಡೆದ್ರೆ ತಡ್ಕೊಬೋದು, ಹೌದಲ್ಲ? ಒಂದೇಟು ಹೊಡೆದ್ರೆ ತಡಿಬೋದು, ಆದರೆ ಈ ತಿರಸ್ಕಾರಗಳಿದ್ದಾವಲ್ಲ ಇವನನ್ನು ಸಹಿಸೋಕ್ಕಾಗೋದಿಲ್ಲ. ನೀನು ಸರಿ, ನೀನು ಮದುವೆ ಆಗ್ತೀನಿ ಅಂದಾಗ ತಾಯಿ ಯಾಕೆ ಬರಲಿಲ್ಲ? ನಿನ್ನ ಬಗ್ಗೆ ಒಂದು ಗೌರವಾನ್ವಿತವಾದ ಭಾವನೆ ಇದ್ದಿದ್ರೆ ತಾಯಿ ಬರಲ್ವಾ? ಇಲ್ಲ, ಅವ್ರಿಗೆ ಹೇಳಿದೆ, ಆಯ್ತು ಆಗು ಅಂತ ಅವರು ಹೇಳಿರೋರು. ಈ ಮನೆ ಕಟ್ಟೋ ವಿಚಾರದಲ್ಲಿ ನಿನಗೆ ಬೇಕಾದಂಗೆ ಮಾಡ್ಕೊ ಅಂತ ಹೇಳಿರೋರು, ಈ ವಿಚಾರದಲ್ಲಿ ನಾನು ಹೇಳಿದ್ರೆ ಕೇಳೋರಷ್ಟು ಇದಾನ ಅಂತ ಅವ್ರಿಗೇನು ಗೊತ್ತಿಲ್ವಾ? ಗೊತ್ತಿಲ್ಲ ಗುರುಜಿ, ಅವ್ರು ಹೇಳಿದ್ರು ಗುರುಜಿ, ಆಯ್ತು ಆಗು, ನೀನು ಏನೂ ಇಲ್ಲ, ನಿನ್ ಇಷ್ಟ ಇದ್ರೆ ಆಗು ಅಂತ ಅಂದ್ರು ಗುರುಜಿ. ಅದು ನೋಡಪ್ಪ, ಇಲ್ಲಿ ನನ್ನ ಬದುಕು, ಅಥವಾ ಇವತ್ತು ನೀವು ಇಲ್ಲಿ ಹೇಳ್ತಾ ಇದ್ದೀರಾ ನನ್ನ ಬದುಕು ಯಾಕೆ ಹಿಂಗಾಯಿತು, ನಾನೇನು ಪಾಪ ಮಾಡಿದ್ದೆ, ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಅಂತ. ಆದರೆ ನೋಡಪ್ಪ, ಎಲ್ಲಾದರೂ ಸರಿ, ನಾನು ಈಗ ನಿಮ್ಮೂರ ಕಡೆ ಬೋರ್ವೆಲ್ ಕೊರೆಸ್ತಾರೆ, ನನ್ನ ಹತ್ರ ಬೋರ್ವೆಲ್ ಕೊರೆಸೋಷ್ಟು ಹಣ ಇದ್ರೆ ಲಾರಿ ಕರೆಸಬೇಕು, ಬೋರ್ವೆಲ್ ತೆಗಿಸ್ಬೇಕು, ಕಡೆಗೆ ಹಣ ಕೊಟ್ಟು ಕಳಿಸ್ಬೇಕು, ಹೌದಲ್ಲಪ್ಪ? ನನ್ನ ಹತ್ರ ಅಷ್ಟು ಹಣನೇ ಇಲ್ಲ ಅಂದಾಗ ಬೋರ್ವೆಲ್ ಕೊರೆಸೋ ಧೈರ್ಯ ಯಾಕೆ ಮಾಡ್ಬೇಕು ನಾನು? ಕಡೆಗೆ ನಾನು ಪೊಳ್ಳಾಗ್ತೀನಲ್ಲ ಎಲ್ರ ಮುಂದೆ.
ಗುರುಜಿ ನನ್ಗೆ ಮನೆ ಕಟ್ಟತ್ತಲ್ಲ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ. ನೀ ನೋಡಪ್ಪ, ಒಂದು ಕೆಲಸ ಹಿಡ್ದಾಗ ಮನೆ ಕಟ್ಟೋದು ಮದುವೆ ಮಾಡುವುದು ಇವೆರಡು ಎಷ್ಟು ದೊಡ್ಡ ಕೆಲಸಗಳು. ನೀನ್ ಚಿಕ್ಕ ಮನೆನೇ ಕಟ್ಟಪ್ಪ, ಎಷ್ಟು ವಿಘ್ನಗಳು ಬರ್ತಾವ ಗೊತ್ತೇನು? ನಿಜ ಗುರು. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಸುಮ್ಮನೆ ಹೇಳಿಲ್ಲ. ಮನೆ ಕಟ್ಟಿ ತಾಸಿ ಎಲ್ಲ ಆಗಿ ಗಿಲ ಎಲ್ಲ ಆದ್ಮೇಲೆ ನಮ್ ಚಿಕ್ಕಪ್ಪ ತಿರೋರು ಗುರುಜಿ. ಮನೆ ಮತ್ತೆ ಒಂದ್ ವರ್ಷ ಗ್ಯಾಪ್ ಆಯ್ತು. ಈ ಮಧ್ಯೆ ಯೋಚನೆ ಮಾಡಪ್ಪ. ಇವತ್ತು ನೀನು ಹೇಳ್ತಾ ಇದೀಯ, ಅಯ್ಯೋ ನನ್ನ ಬದುಕು ಇಷ್ಟೇ ಬಿಡು, ಇವತ್ತು ನನ್ನ ಬದುಕಲ್ಲಿ ಏನೇನೋ ನಡೆದು ಹೋಯ್ತು ಅನ್ನೋದಕ್ಕಿಂತ ಮೊದಲನೇ ಸಾರಿ ಏನಾಯ್ತಲ್ಲಪ್ಪ ಅದನ್ನು ಎಂಥವನಾದ್ರೂ ಕ್ಷಮಿಸ್ಲೇಬೇಕು, ಯಾಕಂದ್ರೆ ಅದು ನಿಮ್ಮ ಮೊದಲನೇ ತಪ್ಪು. ಎರಡನೇದು ಏನಾಯ್ತಲ್ಲ, ಒಂದು ನಿನ್ನ ಮನೇನೇ ಇನ್ನೂ ಕೈ ಹಾಕಿಲ್ಲ ಅಂದಿದ್ರೆ ಆಯ್ತಪ್ಪ, ಮನೆ ಮುಂಚೆ ಮದುವೆ, ಇಲ್ಲ ಮದುವೆ ಆದ್ಮೇಲೆ ಮನೆ ಆಗಲಿ, ಮನೆ ಆದ್ಮೇಲೆ ಮದುವೆ ಆಗಲಿ, ಈ ಎರಡೂ ಒಟ್ಟಿಗೆ ಹೋಗೋದು ಎಲ್ಲಾದ್ರೂ ಕೇಳಿದೀಯ ನೀನು? ಇಲ್ಲ ಗುರು. ಯಾಕಂದ್ರೆ ಅವು ಒಂದೊಂದು ಶುರು ಮಾಡಿ ಮುಗಿಸೋ ಅಷ್ಟೊತ್ತಿಗೆ 1000 ಗಂಡಾಂತರ ಅಂತೆ. ಇನ್ನು ಎರಡೂ ಶುರು ಮಾಡಿದ್ರೆ ಬದುಕು ನಿಲ್ಲುತ್ತಾನಪ್ಪ. ಇವನ್ ಅಂತ ದೊಡ್ಡ ಬ್ಯಾಕ್ ಗ್ರೌಂಡ್ ಏನಲ್ಲ ನಮ್ದು. ಎರಡನ್ನೂ ಶುರು ಮಾಡೋ ಧೈರ್ಯ ಅದು ಯಾಕೆ ಬಂತು ನಿಮಗೆ? ಅದರಲ್ಲೂ ಮನೆ ಗ್ರಾಂಟ್ ಬರ್ಲಿ, ಮತ್ತೆ ಬಂದ ಮೇಲೆ ನೀನು ಅದನ್ನು ಮುಂದುವರಿಸಬಹುದಿತ್ತು. ಈಗ ಆಯ್ತು, ಅದಕ್ಕೆ ಮುಂಚೆ ನಿರ್ಧಾರ ತಗೊಂಡೆ, ಮದುವೆ ಹಂತಕ್ಕೆ ಹೋದೆ, ನೀನೇ ಏನೋ ಮಾತು ಕೊಟ್ಟೆ, ನೀನೇ ಅಮ್ಮ ನಾನು ಮದುವೆ ಆಗ್ಬಿಡ್ತೀನಿ. ನಮ್ಮಲ್ಲಿ ಒಂದು ಸಂಪ್ರದಾಯ ಅಂತ ಇದೆ ಸರ್. ಇವನ್ ಏನೇ ನಿನ್ಗೆ ನೀನು ಕೋಟಿ ದುಡಿತಾ ಇರು, ಲಕ್ಷ ದುಡಿತಾ ಇರು, ಮದುವೆ ಅನ್ನೋ ವಿಚಾರದಲ್ಲಿ ಹಿರಿಯರ ಭಾಗಿಯಾಗಬೇಕು, ಅವರು 4 ಕಡೆ ವಿಚಾರಿಸಬೇಕು. ಇವನ್ ನೀನು ಕೋಟಿ ದುಡಿತೀಯ ಅನ್ನೋ ಮಾತ್ರಕ್ಕೆ ಸ್ವಂತ ನಿರ್ಧಾರ ತಗೊಂಡಲ್ಲ, ಏನಾಯ್ತು ಮತ್ತಿವತ್ತು? ಮೋಸ ಆಯ್ತು. ಮತ್ತೆ ನಿನ್ನ ಹಣ ಅಥವಾ ನಿನಗಿರೋ ಸ್ವಾತಂತ್ರ್ಯ, ಮತ್ತೆ ಇಲ್ಲ ಸರ್ ನಮ್ಮಮ್ಮ ಹಂಗೆ ನನ್ನನ್ನು ಕೇವಲವಾಗಿ ನೋಡ್ಬಿಟ್ರು ಸರ್, ಅದಕ್ಕೆ ನನಗೆ ಕೋಪ ಬಂದು ಕೇವಲವಾಗಿ ನೋಡದೆ ನೀನು ಮಾಡ್ಕೊಂಡು ಬಂದಿರೋದೇನು ಕಡಿಮೆನಾ? ಅಂಡ್ ನಿನ್ನ ತಾಯಿಗೆ ಗೊತ್ತಿಲ್ಲ ಅಷ್ಟೇ, ನೀನು ಜೂಜಾಡಿದ್ದು 3 ಲಕ್ಷ ಕಳೆದಿದ್ದು. ಇವನ್ ಈ ಜೂಜಾಡದೆ ಅಷ್ಟು ಸಾಲ, ನೀನು ಜೀವನ ಪೂರ್ತಿ ಸಾಲ ತೀರ್ಸೋದೇ ಆಯ್ತಲ್ಲಯ್ಯ ನಿಂದು. ಅದೇ ಸಾಲ ಆಗಿಲ್ಲ ಏನೂ ಇಲ್ಲದೆ ಹೋಗಿದ್ದಿದ್ರೆ ನೀನು ದುಡಿತಾ ಇದ್ದೆ, ತಾಯಿ ಕೊಡ್ತಾ ಇದ್ದೆ, ತಾಯಿನೂ ಕೂಡ ಖುಷಿ ಪಡೋದು. ಈಗ ಅಯ್ಯೋ ನನ್ನ ತಾಯಿಗೆ ನನಗಿಂತ ದುಡ್ಡಿಗೆ ಮುಖ್ಯ ಬೆಲೆನಾ ಅಥವಾ ದುಡ್ಡೇ ಜಾಸ್ತಿನಾ ಅಂತ ಅಂದ್ಕೊಳ್ಬೇಡಪ್ಪ. ಅವರೆಲ್ಲ ಬದುಕು ಸಾಗಿಸ್ಕೊಂಡು ಬಂದಿರೋರು, ಅವ್ರಿಗೆ ಗೊತ್ತು ದುಡ್ಡಿನ ಬೆಲೆ. ಇವನ್ ನಿನ್ಗೆ ಇವಾಗ ಗೊತ್ತಾಗಲ್ಲ, ಬ್ಯಾಚುಲರ್ ಆಗಿದ್ದೀಯಾ, ಒಂದು ಸಂಸಾರ ಕಟ್ಕೊಂಡಾಗ ಅದು ಸುಲಭ ಅಂದ್ಕೊಂಡಿದ್ದೀಯೇನು? ಒಂದು ಸಂತೂರು ಸೋಪ್ ತಗಲಿಲ್ಲ ಅಂದರೆ ಹೆಂಡತಿ ಹೊಡಿತಾಳೆ, ಮಕ್ಕಳಿಗೆ ಏನು ಕೊಡಿಸ್ಲಿಲ್ಲ ಅಂದರೆ ಮಕ್ಕಳು ಮನಸಲ್ಲೇ ಬೈಕೊಳ್ತಾರೆ. ಸಂಸಾರ ಅಂದ್ರೆ ಅಷ್ಟು ಸುಲಭ ಅಲ್ಲ, ಹೌದಲ್ಲ? ಇವನ್ ಒಂದು ಹೆಣ್ಣು ತನ್ನ ಮನೆಯವರನ್ನ ಪರಿಚಯ, ಒಂದು ಸಿಂಗಲ್ ನನ್ನ ತಾಯಿನೋ ಅಥವಾ ನನ್ನ ತಮ್ಮನೋ ನನ್ನ ಅಣ್ಣನೋ ಅಥವಾ ಅಂಥದ್ದೇನು ಆ ಹೆಣ್ಣಿನ ಕಡೆಯವರು ಒಬ್ಬರ ಪರಿಚಯ ಇಲ್ದಂಗೆ ಮದುವೆ ಆಗ್ಲಿಕ್ಕೆ ಹೋದ ಧೀರ ಪುರುಷ ನೀನೊಬ್ಬನೇ. ಯಾಕಂದ್ರೆ ನೋಡಪ್ಪ, ಏನೋ ಮುಚ್ಚಿಡ್ತಾವ್ರೆ ಅಥವಾ ಇಲ್ಲಿ ಈ ದಾರಿಲಿ ಹೋಗ್ಬೇಡಿ ಅಂತ ಯಾರೋ ತಡಿತಾವ್ರೆ ಅಂದ್ರೆ ಅದ್ರ ಅರ್ಥ ಅಲ್ಲೇನೋ ಇದೆ ಅಂತಲೇ ಅಲ್ವನಪ್ಪ. ನಾನು ಮೋಹಕ್ಕೊಳಗಾಗಿ, ನಾನು ಅಜ್ಞಾನಕ್ಕೊಳಗಾಗಿ ಸುಮ್ಮನೆ ಯೋಚನೆ ಮಾಡಿ ಇವತ್ತು ಎಲ್ಲಿಗೆ ಬಂದು ನಿಂತಿದೆ. ಲುಕ್ ಅಟ್ ಯುವರ್ ಲೈಫ್. ಏನಾಗಿದೆ ನಿಮ್ಮ ಜೀವನ ಇವತ್ತು ನೋಡ್ಕೊಳ್ಳಿ, ಎಲ್ಲ ಸುತ್ತಲೂ ಕತ್ಲೆ ಕವುದ್ ನಿಂತಿದೆ. ಈ ದಿನ ಬರ್ತಾನಲ್ಲ ಬೆಳಿಗ್ಗೆ ಸೂರ್ಯ, ಅಂತ ಕೋಟಿ ಸೂರ್ಯ ಬಂದ್ರು ನಿನ್ ಬದುಕಲ್ಲಿ ಬೆಳಕೆ ಬರ್ತಾ ಇಲ್ವಲ್ಲ? ಯಾಕೆ ಈ ಕತ್ಲು ಯಾಕೆ ಬಂತು? ಹೆಣ್ಣಿನ ವಿಚಾರ, ಹಣದ ವಿಚಾರ, ಜೂಜಾಟ ಅನ್ನೋದು ಯಾಕೆ ಬರುತ್ತೆ? ನಿನಗೆ ಹೇಳ್ತಾ ಇಲ್ಲ, ಸುಮ್ಮನೆ ಹೇಳ್ತೀನಿ. ಜೂಜಾಟ ಅನ್ನೋದು ಯಾಕೆ ಬರುತ್ತೆ? ನಾನು ತಿಂಗಳೆಲ್ಲ ಕೆಲಸ ಮಾಡಿ ತಿಂಗಳ ಕೊನೆಯಲ್ಲಿ ಬರೋ ಸಂಬಳಕ್ಕೆ ಕಾಯುವಷ್ಟು ತಾಳ್ಮೆ ನನಗಿಲ್ಲ, ನಾನು ಬೇಗ ದೊಡ್ಡವನಾಗಬೇಕು ಅಂದಾಗಲೇ ಜೂಜಾಟದ್ದು ಯೋಚನೆ ಬರೋದು, ಹೌದಲ್ಲಪ್ಪ? ಹೌದು, ನಾನು ದೊಡ್ಡವನಾಗ್ಬೇಕು ಅಂತ ಹೋಗ್ಲಿಲ್ಲ ಗುರುಜಿ, ಯಾರೋ ಹೇಳಿದ್ರು ಅನ್ಕೊಂಡು ಹೋಗಿದ್ದೆ ಜಾಸ್ತಿ. ಧರ್ಮಕ್ಕೆ ಆಡ್ದ, ಮತ್ತೆ ದುಡ್ಡಿಗೆ ಆಡಿದ, ಹೌದಲ್ಲ? ಹೌದು. ಮತ್ತೆ ಅದೇ ದುಡ್ಡು ಎಳ್ನೀರ್ ಕಟ್ ಮಾಡಿ ಏನೋ ಮಾಡಿ ಜೀವನ ಮಾಡ್ಬೋದಿತ್ತಲ್ಲಪ್ಪ? ಹೌದು ಗುರುಜಿ. ನೀನ್ ದುಡ್ಡಿಗೆ, ನಾನು ಅದಕ್ಕೆ ಹೇಳಿದ್ದು ನಿನ್ಗೆ ಹೇಳ್ತಿಲ್ಲ ಅಂತ. ನಿನ್ನ ಆತ್ಮಸಾಕ್ಷಿಗೆ ಅನ್ಸಿದ್ರೆ ನೀನ್ ತಗೋ, ಇಲ್ಲಾಂದ್ರೆ ನಾನು ನಿನ್ಗೆ ಹೇಳ್ತಿಲ್ಲ ಅಂತ ನೇರವಾಗಿ ಹೇಳಿದ್ದೀನಿ. ಇಲ್ಲ ಕಣಪ್ಪ ನಿನ್ಗೆ ಹೇಳ್ತಾ ಇಲ್ಲ ನಾನು, ಬಟ್ ನೀನ್ ಇಲ್ಲಿ ಕಡೆಗೆ ಹೌದು ಸರ್ ಅಂದಲ್ಲ, ಬಂತಲ್ಲ ಮಾತು. ಹೌದು. ದಯವಿಟ್ಟು ನಿನಗೆ ನಾನು ಕೇಳ್ಕೊಳ್ಳೋದು, ನೋಡಪ್ಪ, ಇವತ್ತು ಸಾವಿರ ಇವತ್ತು ಡೈವರ್ಸ್ಗಳಾಗ್ತಿದ್ದಾವೆ. ಮದುವೆ ಆದ 3-4 ತಿಂಗಳಿಗೆ ಚೆನ್ನಾಗಿ ಏನು ಶಾಸ್ತ್ರ ಕುಲ ಗೋತ್ರ ನೋಡಾದವೇ ನಿಲ್ತಾ ಇಲ್ಲಪ್ಪ ಇವತ್ತು. ಯಾಕಂದ್ರೆ ಇವತ್ತು
ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಈ ಸಂಪ್ರದಾಯ ನಿಧಾನಕ್ಕೆ ಮರೆಯಾಗ್ತಾ ಏನಾಗ್ತಾ ಇದೆ ಈ ದಿನ ಎಲ್ಲ. ಅಂದರೆ ನೋಡಪ್ಪ, ನೀನು ಭಾಳ ಒಳ್ಳೆಯ ಗುಣ ಇರ್ತಕ್ಕಂಥ, ನಿನ್ನ ಮನಸ್ಸಲ್ಲಿ ಖಂಡಿತ ಒಳ್ಳೆಯ ಗುಣ ಇದೆ. ಇವನ್ ಅದೇನೂ ಗೊತ್ತಿಲ್ಲದೆ, ಅವರ ಅಪ್ಪ ಅಮ್ಮನ ಪರಿಚಯ ಇಲ್ಲದೆ ಆ ಹುಡುಗಿಯನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದು, ನೀನು ನಿನ್ನ ತಾಯಿಗೆ ಅಥವಾ ತಂದೆ ಇಲ್ಲ, ತಾಯಿ ಅಷ್ಟೇನು ಕೇಳಲ್ಲ, ನನಗೆ ಯಾರು ಕೇಳೋರಿಲ್ಲ ಅಂದ ಮಾತ್ರಕ್ಕೆ ನಾನು ಹೇಗೆ ಬೇಕಾಗಿ ನಡೀತೀನಿ ಅಂದರೆ ಕರ್ಮ ಅನ್ನೋದು ಇರುತ್ತಪ್ಪ. ತಂದೆ ತಾಯಿ ಇಲ್ಲ ಅಂದ್ರೆ ಒಂದು ಕರ್ಮ ಅಂತ ಇರುತ್ತೆ. ತಂದೆ ತಾಯಿ ಇರಲಿ, ಮೇಷ್ಟ್ರು ಕ್ಲಾಸ್ ರೂಮಲ್ಲಿ ಇರಲಿ ಇಲ್ಲದೆ ಹೋಗಲಿ, ನಾನು ವಿದ್ಯಾರ್ಥಿಯಾಗಿ ಹೇಗಿರಬೇಕು ಹಾಗಿರ್ಬೇಕು, ಹೌದಲ್ಲ? ಮೇಷ್ಟ್ರಿಲ್ಲ ಅಂತ ನಾನು ಶಾಲೆ ಒಳಗಡೆ ಒಂದ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ತಾಯಿ, ತಂದೆ ಅಥವಾ ಅಕ್ಕ, ಅಣ್ಣ, ತಮ್ಮ ಅಥವಾ ಇಂಥದ್ದೇನೋ ಶಿಕ್ಷೆ ಇಲ್ಲ, ಇಂಥದ್ದು ಯಾರು ನನಗೆ ಬೈಯೋರಿಲ್ಲ ಅಥವಾ ಇಂಥದ್ದೇನೋ ಇಲ್ಲ ಅಂದ ಮಾತ್ರಕ್ಕೆ ನಾನು ಮದುವೆ ಅಥವಾ ಇಂಥ ಸೂಕ್ಷ್ಮ ವಿಚಾರವನ್ನು ನಾನು ಅದು ಹೇಗೆ ಇಷ್ಟು ಬೇಗ ಆಹಾರ ಬದಲಾಯಿಸ್ಕೊಂಡ್ಬಿಡೋಣ, ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಡೋಣ? ಬೇಡ. ನೀನು ಮಾಡಿರೋ ತಪ್ಪುಗಳೇ ಇವತ್ತು ನಿನ್ನನ್ನು ಕತ್ತಲೆ ಕೋಣೆಯಲ್ಲಿ ಕೂರಿಸಿದ್ದಾವೆ ಹೊರತು, ನೀನು ನೋಡಪ್ಪ, ಎಲ್ಲ ನಿನ್ನ ಬದುಕಲ್ಲಿ ಚೆನ್ನಾಗಿ ನಡೆದು ಬಿಟ್ಟಿದ್ರೆ ನಿನ್ನ ತಾಯಿ ಇನ್ನೂ 2 ಕೆಟ್ಟ ಮಾತು ಬೈದಿದ್ರು ನಿನಗೇನೂ ಅನ್ನಿಸ್ತಿರ್ಲಿಲ್ಲ. ಬಟ್ ಈಗ ಯಾಕೆ ತಾಯಿ ಆ ಮಾತು ದೊಡ್ಡದಾಗಿ ಕೇಳಿಸ್ತಾ ಇದೆ ಅಂದರೆ, ಈ ಕಡೆ ನಿನ್ನ ಬದುಕಲ್ಲಿ ಏನೂ ಚೆನ್ನಾಗಿ ನಡೀತಾ ಇಲ್ಲ. ಅದು ಹಾಗೆ, ಅದು ಹೆಂಗೆ ಅಂದರೆ, ಕಂಕ್ಲಾಗೊಂದು ಬಿನ್ಗೆ, ತಲೆ ಮೇಲೊಂದು ಬಿನ್ಗೆ, ಈ ಕಡೆ ಕೈಲೊಂದು ಬಿಂಗೆ, ಈ 3 ಬಿಂಗೆ ಒತ್ಕೊಂಡು ಕಷ್ಟಪಟ್ಟು ಹೋಗ್ತಾ ಇದೀಯ. ಅದೇ ಸಮಯದಲ್ಲಿ ಯಾವುದೋ ಒಂದು ಬಾಲ್ ಬಂದು ನಿನಗೆ ಹೊಡೆದ್ಬಿಡ್ತು. ಮೊದಲೇ ಕೋಪದಲ್ಲಿದ್ದೆ, ಬಾಲ್ ಬಂದು ಹೊಡೆದಿದ್ದು ಒಂದು ನೆಪ ಇಟ್ಕೊಂಡು 3 ಬಿಂಗೆನೂ ಸಿಟ್ಟಲ್ಲಿ ಕೆಳಗಡೆ ಹಾಕ್ಬಿಡ್ತೀನಿ. ಯಾಕೆ ಹಂಗೆ ಬಂತು? 3 ಬಿಂಗೆ ಹೊರೋ ಶಕ್ತಿ ಇತ್ತಾದರೂ ಕೂಡ ಆ 3 ಬಿಂಗೆ ಒತ್ತಿದ್ದೀನಿ, ನನಗೆ ಯಾರು ಸಹಾಯಕ್ಕೆ ಬರ್ತಿಲ್ಲ, ನನಗೆ ಆಗ್ತಾ ಇಲ್ಲ ಅನ್ನೋ ಆ ನೋವನ್ನು ಇದ್ರ ಮೂಲಕ ಹೊರಗಡೆ ಹಾಕ್ಬಿಡ್ತೀನಿ ನಾನು. ಈ ತಾಯಿ ಅನ್ನೋ ವಿಚಾರ ಬಂದು ಸೇರ್ಕೊಂಡ್ರು ಅದು ಹಂಗೆ. ಈಗ ನೋಡಪ್ಪ, ಅವ್ರೇನ್ ನನ್ನ ಆತರ ಹೇಳ್ತಿಲ್ಲ ಗುರುಜಿ, ಅವ್ರೇನ್ ನನ್ಗೆ ಆತರ ಹೇಳಿದ್ರಲ್ಲ ಅನ್ನೋದೊಂದ್ ಮನ್ಸಲ್ಲಿ ಹೊರ್ತು ಅವ್ರು ಏನಕ್ ನೀನ್ ಇಷ್ಟ ಅಂತವ್ರೆ ಅಂತ ಗೊತ್ತಾಗ್ದಂತೆ ಹಂಗೆ ಹೇಳ್ದೆ. ಏನಕ್ಕೆ ಇಷ್ಟ ಅಂತವ್ರೆ ಅಂದ್ರೆ, ನೀನೊಬ್ಬ ಮಗನಾಗಿ ನೀನ್ ಯೋಗ್ಯವಾಗಿ ನಡ್ಕೊಂಡಿದೀಯನ್ನಪ್ಪ. ಅವ್ರ ನೀನು ಮುಚ್ಚಿಟ್ಟಷ್ಟು, ನೀನ್ ಏನೇನು ಮುಚ್ಚಿಟ್ಟು ಸಾಲ ತೀರಿಸಿ ಬಂದಲ್ಲಪ್ಪ. ಒಬ್ಬ ಮಗನಾಗಿ ನಿನ್ನನ್ನು ಹೆತ್ತಿದ್ದು ಅವ್ರು ಮಾಡಿರೋ ಸಾಲ ತೀರ್ಸ್ಕೊಂಡು ಬಂದ ನೀನು? ಇಲ್ಲ ಗುರುಜಿ, ಅವ್ರದ್ದು ತೀರ್ಸ್ತೆ ನಾನು. ಅವ್ರದ್ದು ತೀರ್ಸ್ಬಿಟ್ಟೆ ಮನೆ ಕೈ ಹಾಕಿದ್ದೆ ಗುರುಜಿ. ನಮ್ ತಂದೆ ಸಾಲ ಮಾಡಿರೋ ಅದನ್ನು ನಾನು ತೀರ್ಸ್ತೆ. ಆಯ್ತು, ಸಾಲ ತೀರಿಸ್ತಿ ಮಾಡಿದೆ. ಬಟ್ ಈ ಹೊರಗಡೆ ಜೂಜಾಟದ್ದು, ಅಲ್ಲಿ ಸಾಲ ತೀರಿಸಿದ್ದು, ಅಲ್ಲಿ 3 ವರ್ಷ ಇನ್ಯಾವುದೋ ಕೆಲ್ಸಕ್ಕೆ ಸೇರ್ಕೊಂಡು ಅಲ್ಲಿ ಅದನ್ನ ಸಾಲ ತೀರ್ಸಿ ಅಲ್ಲೆಲ್ಲ ಗೊತ್ತಿತ್ತು ಗುರುಜಿ. ಒಂದೇ ವರ್ಷ ನನ್ ಮ್ಯಾಚ್ ಆಡಿ ಅದು ಒಂದೇ ವರ್ಷ ಹಂಗಾಗಿದ್ದು. ಒಂದೇ ವರ್ಷಕ್ಕೆ ಎಲ್ಲ ಬಿಟ್ಬಿಟ್ಟು ಎಲ್ಲ ಮನೇಲಿ ಹೇಳ್ಬಿಟ್ಟೆ ಮಾಡಿದೀನಿ ಹೊರತು ಯಾವ್ದು ಹೇಳ್ದಂತೆ ನಾನು ಯಾವ್ದು ಮಾಡ್ಲೇ ಇಲ್ಲ ಗುರುಜಿ. ಬಟ್ ಇಲ್ಲಿ ಹೆಣ್ಣು ಮಕ್ಕಳ ವಿಚಾರವಾಗಿ ನೀನು ಹಚ್ಕೊಂಡಿದ್ದು, ಮೊದಲನೇ ಮೊದಲನೇ ಹುಡುಗಿದು ಏನು ಹೇಳದಪ್ಪ, ನನಗೆ ಅದನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ, ಅದು ಹೊರಟೋಗಿದೆ, ಅದು ಮುಗಿದು ಹೋಗಿದೆ. ಬಟ್ ಎರಡನೇದು ಏನಾಯಿತು, ನಮ್ಮ ಸಮಾಜದ ಒಂದು ಕಟ್ಟುಪಾಡುಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀಯ, ಅದಕ್ಕೆ ನೀನು ಅನುಭವಿಸ್ತಾ ಇದೀಯ. ಯಾಕಂದರೆ ಒಂದು ಹೆಣ್ಣು ತರೋದು, ಒಂದು ಹೆಣ್ಣು ನೋಡೋದು, ಅದು ಈವನ್ ಕಡು ಬಡತನದ ಮನೆಯ ಹುಡುಗ ಆಗಲಪ್ಪ, ಅವನು ಹಣದಲ್ಲಿ ಬಡವ ಇರ್ಬೋದು, ಅಯ್ಯೋ ನಾನು ಬಡವರು ಎಂಥದ್ದು ಒಂದು ಸಿಕ್ಕರೆ ಸಾಕು ಅನ್ನೋಕ್ಕಾಗಲ್ಲ ಹೆಣ್ಣಿನ ವಿಚಾರದಲ್ಲಿ, ಹೌದಲ್ಲ? ಹಣದಲ್ಲಿ ಬಡವ ಇರಬಹುದು, 4 ಕಡೆ ವಿಚಾರಿಸಿ. ಯಾಕಂದ್ರೆ ಈಗ ನೀನೇ ಹೇಳ್ತಾ ಇದೀಯಲ್ಲಪ್ಪ, ಇಂಥ ಜಗತ್ತಲ್ಲಿ ತುಂಬಾ ಜನ ಹಾಗೆ ಮಾಡುದ್ರಲ್ಲ. ನನ್ ತಪ್ಪು ಅದೊಂದು ಗುರುಜಿ, ನಾನು ಏನು ವಿಚಾರಿಸಲಿಲ್ಲ. ಅವಳ ಮಾತಲ್ಲಿ ನಂಬಿಕೆ ಇಟ್ಕೊಂಡು ಎಲ್ಲ ಈ ಹೆಣ್ಣು ಮಕ್ಕಳ ಬದುಕಲ್ಲಿ ಒಂದು ಗೊತ್ತು ಗುರಿ ಇರ್ಬೇಕಯ್ಯ. ಮೊದಲು ಯಾವುದೋ ಒಂದು ಕೆಲಸ ಹಿಡ್ದಿದ್ದೀನಿ, ಅದನ್ನು ಪೂರ್ಣ ಮುಗಿಸೋವರೆಗೂ ನನ್ನ ಗಮನ ಇನ್ಯಾವ ಕಡೆನೂ ಹೋಗಬಾರ್ದು ಅಂತ ಇದ್ದಿದ್ರೆ ನೀನು ಬದುಕಿವತ್ತು ಅಷ್ಟು. ಈಗ ನಾನು ತಳಪಾಯ ಹಾಕದೆ ಫೋಟೋ ಹೊಡೆದು ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳು ಕೊಟ್ಟೆ ಅವರು ದುಡ್ಡು ಮಂಜೂರು ಮಾಡೋವರೆಗೂ ನಾನು ಬಿಡುವಾಗಿದ್ದೆ, ಅದಕ್ಕೆ ಇದನ್ನು ಮಾಡಿದ್ರೆ ಅಂದ್ರೆ ಹಾಳಾಗಿದ್ದೆ ಯಾರು ಬದುಕು? ಇಲ್ಲಿ ಮಧ್ಯೆ ಲಾಜಿಕ್ ಎಲ್ಲ ಅಥವಾ ಏನೇನೋ ಪ್ರಶ್ನೆ ಮಾಡ್ಕೊಂಡ್ರೆ ನಿನ್ನ ಜೀವನ ಇದು. ಒಟ್ಟಿನಲ್ಲಿ ನಾನು ನೀನು ಅನುಭವಿಸ್ತಾ ಇರೋ ಬದುಕಿದೆಯಲ್ಲಪ್ಪ,
ಅದು ನಮ್ಮದೇ ಕರ್ಮದ ಪ್ರತಿಫಲ. ನಾವೇ ಬಿತ್ತಿದ ಆ ಬೀಜ ಆದ ಮರ ಏನಿದೆ ಅದರ ಹಣ್ಣೆ ಹೊರತು ಇನ್ಯಾರೋ ಕೊಟ್ಟಿದ್ದಲ್ಲ. ನಿನಗನ್ಸ್ಬೋದು ಆ ಹುಡುಗಿ ನನಗೆ ಮೋಸ ಮಾಡಿಬಿಟ್ಲು, ಅವಳು ಮದುವೆ ಆಗಿರೋದನ್ನು ನನ್ನಿಂದ ಮುಚ್ಚಿಟ್ಬಿಟ್ಲು ಅಂತ. ಆದರೆ ನನ್ನ ಬದುಕಿಗೆ, ನನ್ನ ಬದುಕೆಂಬ ಮರಕ್ಕೆ ಅಥವಾ ನನ್ನ ಗಾಜಿನ ಬದುಕಿಗೆ ಕಲ್ಲು ಬೀಳ್ದಂಗೆ ನಾನು ಪರದೆ ಹಾಕೊಳ್ಬೇಕಾದ್ರೆ ಅದು ನನ್ನ ಜವಾಬ್ದಾರಿ. ಕಲ್ಲು ಹೊಡೆಯೋರ್ನ ನಾನು ತಡೆಯೋಕ್ಕಾಗಲ್ಲ, ಬಟ್ ಅದು ನನ್ನ ಮನೆಗೆ ತೊಂದರೆ ಆಗದಂಗೆ ಕಾಪಾಡ್ಕೊಳ್ಳೋದು ನನಗೆ ಬಿಟ್ಟಿದ್ದ, ಹೌದಲ್ಲ? ನಿನ್ನ ಮನೆ ಒಳಗಡೆ ಸೊಳ್ಳೆ ಬರ್ದಂಗೆ ಸೊಳ್ಳೆ ಪರದೆ ಹಾಕ್ತೀಯೋ, ಸೊಳ್ಳೆ ಬ್ಯಾಟ್ ಅಂತೀಯೋ, ಸೊಳ್ಳೆ ಬತ್ತಿ ಹಚ್ತೀಯೋ, ಊರಲ್ಲಿರೋ ಸೊಳ್ಳೆಯನ್ನೆಲ್ಲ ನೀನು ಹೊಡೆಯೋಕ್ಕಾಗಲ್ಲ. ಬಟ್ ನಿನ್ನ ಮನೆ ಒಳಗಡೆ ಬಂದು ನಿನಗೆ ತೊಂದರೆ ಕೊಡ್ದಂಗೆ ನೋಡ್ಕೊಳ್ಳೋದಷ್ಟೇ ನಿನಗಿರೋ ಅವಕಾಶ. ಇಂಥವ್ರು ಇವತ್ತಲ್ಲ, ಇನ್ನು ನಾಳೆನೂ ಬರ್ತಾರೆ. ಅಯ್ಯೋ ಬಿಡಪ್ಪ, 2 ಹಿಂಗಾದ್ವ, ಮೂರಕ್ಕೆ ಮುಕ್ತಾಯ ಅನ್ನಂಗೆ 3ನೇದೇನೋ ಸರಿ ಹೋಗ್ಬೋದೇನೋ ಅನ್ಕೊಂಡು ಮತ್ತೆ ಹೋಗೋ ಮನ್ಸು ಬಂದ್ಬಿಡುತ್ತೆ. ನೋಡಪ್ಪ, ಇಲ್ಲಿ ಕೇಳಿಸ್ಕೊ, ಮದುವೆ ಬೇಡ, ಜೀವನ ಬೇಡ, ಯಾವುದು ಬೇಡ. ಇದು ದುಃಖದ ಸ್ಥಿತಿಯಲ್ಲಿ, ದುಃಖದ ನೋವಿನ ಯಾತನೆಯ ಬದುಕನ್ನು ಅನುಭವಿಸ್ತಿರೋ ಎಲ್ಲರೂ ಕೂಡ ಈ ಜಗತ್ತಿನಿಂದ ಯಾವುದು ಬೇಡಪ್ಪ, ಇಷ್ಟೇ ನನ್ನ ಬದುಕು, ಇದು ನಿನ್ನೊಬ್ಬನ ಭಾವನೆ ಅಲ್ಲಪ್ಪ. ಡಿಪ್ರೆಷನ್ ಅಥವಾ ಮೋಸಕ್ಕೆ, ನೋವಿಗೆ, ದುಃಖಕ್ಕೆ, ಸೋಲಿಗೆ, ನಷ್ಟಕ್ಕೊಳಗಾಗಿರೋ ಎಲ್ಲರ ಬದುಕಲ್ಲೂ ಅವ್ರಿಗನ್ಸೋದು ಹೀಗೆ. ಆದರೆ ವಾಸ್ತವ ಹೀಗಿಲ್ಲ. ಇವತ್ತು ಕತ್ಲೆ ಇದೆ, ಈಗ ನೀನು ಮಾತಾಡ್ತಿದ್ದೀಯ, ಹೊರಗಡೆ ಹೋಗಿ ನೋಡು ಕತ್ಲು, ಮತ್ತೆ ಸೂರ್ಯ ಬರ್ತಾನೆ. ಯಾರ ಬದುಕಲ್ಲೂ ಕತ್ತಲೆ ಶಾಶ್ವತವಲ್ಲ, ಯಾರ ಬದುಕಲ್ಲೂ ಬೆಳಕು ಶಾಶ್ವತವಲ್ಲ. ಬೆಳಕಿನ ನಂತರ ಕತ್ತಲು, ಕತ್ತಲೆಯ ನಂತರ ಬೆಳಕು. ನಿನ್ನ ಜೀವನ ಅನ್ನೋದು ಒಂದು ಮರ, ಒಂದು ಮಾವಿನ ಮರ ಅಂದುಕೋ. ಆ ಮಾವಿನ ಮರ ಬಾವಿಯ ಪಕ್ಕನೇ ಇದೆ, ಬಾವಿ, ಆಳವಾದ ಬಾವಿ. ಆ ಬಾವಿಯ ದಡದಲ್ಲೇ ಒಂದು ದೊಡ್ಡ ಮರ. ಅಲ್ಲಿ ದೂರದಿಂದ ಒಂದು 12 6 ಮುಖ 12 ಕಾಲು ದೊಡ್ಡ ದೈತ್ಯ ಆನೆ ನಿನ್ನನ್ನು ಓಡಿಸ್ಕೊಂಡು ಬಂದ್ಬಿಡ್ತು. ಅಯ್ಯೋಯ್ಯೋ, ಆನೆಯಿಂದ ತಪ್ಪಿಸ್ಕೊಳಕ್ ಹೋಗಿ ಮರ ಹತ್ತಿ ಸ್ಕಿಡ್ಡಾಗಿ ಇನ್ನೇನು ಬಾಯಿ ಒಳಗೆ ಬೀಳಬೇಕು, ಒಂದು ಕೊಂಬೆಗೆ ನಿನ್ನ ಬಟ್ಟೆ ತಗ್ಲಾಕೊಂಡ್ಬಿಡ್ತು. ಅಯ್ಯೋ ಬದುಕುದಲ್ಲಪ್ಪ, ದೊಡ್ಡ ಮರ, ದೊಡ್ಡ ಕೊಂಬೆ, ಅಲ್ಲಿಂದ ಮಿಸ್ ಆದ್ರೆ ಮತ್ತೆ ನೀನು ಬಾವಿ ಒಳಗೆ ಬೀಳ್ತಿ. ಬಾವಿ ಒಳಗಡೆ ಒಂದು ದೊಡ್ಡ ಹೆಬ್ಬಾವು ಕಾಯ್ತಾ ಇದೆ. ಈ ಕಡೆ ಆನೆ, ಕೆಳಗಡೆ ಬಿದ್ರೆ ಹೆಬ್ಬಾವು. ಮರಕ್ಕೆ ಹಾಕೊಂಡು ನೇತಾಡ್ತಿದ್ದೀನಿ. ಅಯ್ಯೋ ಜೀವನ ಬೇಡ, ಜೀವನ ಬೇಡ, ನಾನಿನ್ ಸತ್ತೆ ಅಂತ ಅನ್ನಿಸ್ತಾ ಇದೆ. ಅದೇ ಸಮಯದಲ್ಲಿ ಆ ಮರದ ಇನ್ನೊಂದು ಕೊಂಬೆಯಲ್ಲಿ ಈ ಜೇನು ಹುಳಗಳಿತ್ತು, ಜೇನು ಕಟ್ಟಿತ್ತು. ಆ ಜೇನು ತುಪ್ಪ, ಈಗಂದ್ರೆ ನೀನು ಬಾವಿ ಒಳಗೆ ಬೀಳ್ತಾ ಇದ್ದೆ ಅಷ್ಟೊತ್ತಿಗೆ ಕೊಂಬೆ ತಗಲಾಕೊಂಡ್ಬಿಡ್ತು, ಕಾಲ ಮೇಲೆ ತಲೆ ಕೆಳಗಡೆ ಇದೆ ನಿಂದೀಗ. ಆ ಜೇನು ತುಪ್ಪ ಬೀಳ್ಬೇಕಾದ್ರೆ ನಿನ್ನ ಬಾಯೊಳಿಗೆನೆ ನೇರವಾಗಿ ಬೀಳ್ತಾ ಇದೆ. ಅಷ್ಟೊತ್ತವರೆಗೂ ಜೀವನ ಬೇಡ ಅಂತಿದ್ದವನು ಒಂದ್ ತೊಟ್ಟು ಜೇನುತುಪ್ಪ ಬೀಳ್ತಿದ್ದಂಗೆ ನಾಲ್ಗೆ, ಅಂದ್ರೆ ಅದು ಆ ಕಡೆ ಬೀಳ್ತಾ ಇದೆ, ನಾಲ್ಗೆ ನೀಡಿ ನೀಡಿ ಅದನ್ನ ಎಳ್ಕೊಳ್ತಾವನೆ. ಒಂದ್ ತೊಟ್ಟು ಬೀಳ್ತಷ್ಟೇ, ಮತ್ತೆ ಅವನಿಗೆ ಸಾಯೋ ಭಯನೇ ಹೊಂಟೋಯ್ತು. ಬದುಕಬೇಕು, ನನಗಿನ್ನೂ ಜೇನುತುಪ್ಪ ಬೇಕು ಅಂತ ಆಸೆ ಶುರುವಾಯ್ತಂತೆ. ವಿಚಿತ್ರ ಅಂದ್ರೆ ಅವನು ಆ ಬಾವಿ ಪಕ್ಕದಲ್ಲಿರೋ ಮರ ಐತಲ್ಲ, ಆ ಮರದ ಬುಡದಲ್ಲಿ ಒಂದು ಕಪ್ಪು ಇಲಿ, ಒಂದು ಬಿಳೆ ಇಲಿ ಮರವನ್ನ ತೋಡ್ತಾ ಇದ್ದಾವೆ, ಬಡ್ಡೆಯನ್ನ. ಅವನಿಗೆ ಮತ್ತೆ ಭಯ, ಯಾಕಂದ್ರೆ ಇರೋದು ಮರ, ಅದನ್ನು ತೋಡಿ ಆ ಮರ ಮತ್ತೆ ಬಾವಿ ಒಳಗೆ ಬಿದ್ದೋದ್ರೆ ಹೆಬ್ಬಾವಿದೆ. ಇದು ಜೀವನದ ಪರಿಸ್ಥಿತಿ. ನಾವೊಂದು ಮರದಲ್ಲಿ ತಗಲಾಕೊಂಡಿದ್ದೀವಿ. ಈ ಕಡೆ ಹೆಬ್ಬಾವು ಅನ್ನೋದು ಇದೆಯಲ್ಲ, ಅದು ಮುಪ್ಪು. ವಯಸ್ಸಾಗದ್ ಕಾಯ್ತಾ ಐತೆ, ಮುಪ್ಪು ಬಾ ಬಾ ಅಂತ. ಸಾವು, ಅದು ಹೆಬ್ಬಾವು ಅಂದ್ರೆ ಸಾವು, ಬಾ ಬಾ ಅಂತ ಅದು ಕಾಯ್ತೈತೆ. ನಾವು ಇಲ್ಲಿ ಜೇನು ತುಪ್ಪದ ಆಸೆಗೆ ತಗಲಾಕೊಂಡ್ಬಿಟ್ಟಿದೀವಿ. ಈ ಕಡೆ 6 ತಲೆ 12 ಕಾಲಿನ ಒಂದು ಆನೆ ಬರ್ತಾ ಐತಲ್ಲ, ದೂರದಲ್ಲಿ ಶಬ್ದ ಕೇಳಿಸ್ತಾ ಐತಲ್ಲ, ಅದೇನಂದ್ರೆ 12 ಕಾಲು ಅಂದ್ರೆ 12 ತಿಂಗಳು ಅಂತ. 6 ತಲೆ ಅಂದ್ರೆ 12 ತಿಂಗಳಲ್ಲಿ 6 ಋತುಗಳು ಬರ್ತವೆ. ಭೀಷ್ಮ ಋತು, ಶರತ್ ಋತು ಗೊತ್ತಲ್ಲ. ಈ ಕೆಳಗಡೆ ಮಾವಿನ ಮರವನ್ನ 2 ಇಲಿಗಳು, ಒಂದು ಕಪ್ಪು ಇಲಿ, ಒಂದು ಬಿಳೆ ಇಲಿ ತೋಡ್ತಾ ಇದಾವಲ್ಲ. ಈ ಕಪ್ಪು ಹುಲಿ ಅಂದ್ರೆ ರಾತ್ರಿ, ಬಿಳೆ ಇಲಿ ಅಂದ್ರೆ ಹಗಲು. ಈ ಜೇನುತುಪ್ಪ ಏನ್ ಬೀಳ್ತಾ ಇದೆ, ಈ ನಿಮ್ ಲವರ್ಗಳ ತರ.
ಹಾ ಈ ಆಸೆ ಆಸೆ ಆಗುತ್ತೆ. ಜೇನುತುಪ್ಪದ ಆಸೆ ಒಂದು ಕಡೆ, ಈ ಕಡೆ ಒಂದು ದಿವಸ ಒಂದೋ ಮರ ಬಿದ್ದು ಹೋಗುತ್ತೆ, ಇಲ್ಲ ನಮ್ಗೆ ವಯಸ್ಸಾಗುತ್ತೆ. ಒಟ್ನಾಗಿ ಹೆಬ್ಬಾವಿಂತಕ್ಕೆ ಹೋಗೋದು ಸತ್ಯ, ಬಟ್ ಸ್ವಲ್ಪ ತಡವಾಗ್ಬೋದು ಅಷ್ಟೇ. ನಿನ್ಗೇನೇ ಜೇನುತುಪ್ಪ ಸಿಕ್ಕಿದ್ರು ಹೆಬ್ಬಾವತಕ್ಕೆ ಹೋಗೋದಂತೂ ಸತ್ಯ ಅಲ್ವಾ? ಸತ್ಯ. ಅಂದ್ರೆ ನಿನ್ಗೆ ಏನೇ ನೀನ್ ಬಯಸಿದ ಹುಡುಗಿ ಸಿಕ್ಕಿದ್ರು ಕೂಡ, ಆ ಜೇನುತುಪ್ಪ ಸಿಕ್ಕಿದ್ರು ಕೂಡ ನೀನ್ ಸಾವಿನ ಬಾಯಿಗೆ ಹೋಗೋದು ಸತ್ಯ ಅಲ್ವಾ? ಸತ್ಯ. ಹಾಗೆ ಹೆಬ್ಬಾವು ಕಾಯ್ತಾ ಇದೆ, ಇಲಿಗಳು ತೋಡ್ತಾ ಇದ್ದಾವೆ, ಹಗಲು ರಾತ್ರಿ ಅಂದ್ರೆ ಕರೆ ಇಲಿ ಅಂದ್ರೆ ಕತ್ಲೆ, ಬಿಳೆ ಇಲಿ ಅಂದ್ರೆ ಹಗಲು ನಡೀತ ತೋಡ್ತಾನೆ, ಅಂದ್ರೆ ದಿನಗಳು ಹೋಗ್ತಾನೆ ಇದ್ದಾವೆ. ಆ ಆಯಸ್ಸು ಅನ್ನೋ ಮರ ಮುಗಿದೋಗಿ ಆ ಹೆಬ್ಬಾವು ಬಾಯಿಗೆ ಹೋಗೋ ಮುನ್ನ ನಾವು ಜೇನುತುಪ್ಪದ ಆಸೆಗೆ ಇಡೀ ಬದುಕನ್ನು ಕಳೆಯೋದು ಬಿಟ್ಟು ಸ್ವಲ್ಪ ಆ ಜೇನುತುಪ್ಪದ ಆಸೆ ಬಿಟ್ಟರೆ ಸಾವಿನ ಭಯ ಹೋಗುತ್ತೆ. ನೀನು ಇವಳು ಬೇಕು ಅವಳು ಬೇಕು, ಅದು ಕಟ್ಟಬೇಕು ಇದು ಈ ಆಸೆ ಬಿಟ್ಬಿಡು, ಜೀವನ ಹೇಗೂ ನಡ್ಕೊಂಡು ಹೋಗುತ್ತೆ. ಅದನ್ನು ಬಿಟ್ಟು ಸಾವಿಗೆ ಹೆದರದೆ ನನ್ನ ತಾಯಿ ಸೇವೆ ಮಾಡ್ಕೊಂಡು ನಾನು ಬದುಕ್ತೀನಯ್ಯ, ನನಗೆ ಯಾರ ಸವಾಸನೂ ಬೇಡ, ನಾನು ಇಷ್ಟು ದಿನ ನನ್ನ ತಾಯಿನ ಆಕೆ ಏನೋ ಒಂದ್ಲು ಅಂತಲೋ ಅಥವಾ ನನಗೆ ಆಕೆ ಸಪೋರ್ಟ್ ಮಾಡಲಿಲ್ಲ ಅಂತಲೋ ಏನೋ ಒಂದು ಕಾರಣಕ್ಕೆ ನಾನು ಕೂಡ ತಾಯಿ ಜೊತೆ ಚೆನ್ನಾಗಿ ನಡ್ಕೊಂಡಿಲ್ಲ. ಹೌದಲ್ಲ? ತಾಯಿ ಅಂತಲ್ಲ, ನನ್ಗೆ ಯಾರು ಸಪೋರ್ಟ್ ಮಾಡಲಿಲ್ಲ, ಅದೇ ನನ್ಗೆ ಒಂದ್ಸಲ ಉಳ್ಕೊಂಡಿದ್ದು. ಬೇರೆ ಯಾರೇ ಮಾಡುವ ಮಾಡ್ಕತ್ತವನೇ ಬಿಟ್ಬಿಡು ಅನ್ನೋ ಮಟ್ಟಿಗೆ ಒಬ್ಬ ದೊಡ್ಡ ಕುಡುಕನಪ್ಪ. ಅರ್ಥ ನೀನ್ ಕುಡಿತೀಯ ಅಂತ ಅಲ್ಲ, ಈ ಕುಡುಕನ ಮಾತಿಗೆ ಬೆಲೆ ಇಲ್ಲ ಅಂತ ಕತೆ ಹೇಳ್ದೆ ತಾನೆ. ನಿನ್ನ ಸಂಬಂಧಿಕರು ಮನೆಯಲ್ಲಿ 2 ದಿನ ಹೋಗಿದ್ದೆ, ಸುಮ್ಮನೆ ಯೋಚನೆ ಮಾಡಪ್ಪ. ಒಂದು ಜೀವನ ಅಂದ್ರೆ ನನ್ನ ಜೀವನ ನನಗೆ ನೆನೆಸ್ಕೊಂಡ್ರೆ ಒಂದು ಗೌರವ ಬರ್ಬೇಕು, ನನ್ನ ಬಗ್ಗೆ ನನಗೆ ಗೌರವ ಬರ್ಬೇಕಣಪ್ಪ. ಸುಮ್ಮನೆ ನಿನ್ ಬದುಕು ಯೋಚನೆ ಮಾಡು ಅಂತ ಒಂದು ಗೌರವ. ಸರಿ, ದುಡ್ದೆ ಯಾರಿಗೂ ತಾಯಿಗೆ ಏನು ತೊಂದರೆ ಕೊಟ್ಟಿಲ್ಲ, ಎಲ್ಲವನ್ನು ಸರಿ ಮಾಡಿದ್ಯಾ, ಬಟ್ ನಿನಗೆ ನೀನು ಕೊಟ್ಕೊಂಡ ತೊಂದರೆಗಳು 1-2. ಹಾಗಾಗಿ ಇವತ್ತು ನೀನ್ ಮನ್ಸು ಮಾಡು. ಇವತ್ತು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ತಮ್ಮ ದಾಂಪತ್ಯಗಳಲ್ಲಿ ಸೋತವರಿದ್ದಾರೆ, ಮತ್ತೆ ಎದ್ದು ನಿಂತವರಿದ್ದಾರೆ. ಇವತ್ತು ನೀನೇನ್ ದುಃಖದಲ್ಲಿದ್ದೀಯಾ, ಒಂದು ಕತ್ತಲೆ ಕೋಣೆ ಒಳಗಡೆ ಇದ್ದೀಯಲ್ಲಪ್ಪ, ಇದು ಶಾಶ್ವತ ಅಲ್ಲ. ನನ್ನ ನಂಬು, ಇಂತಹ ಸಾವಿರ ಕಷ್ಟಗಳು ಬಂದರೂ ನಿನಗೆ ಅದನ್ನು ಮೀರೋ ಶಕ್ತಿ ಇದೆ. ನಾನು ನಿನಗೆ ಮೋಟಿವೇಟ್ ಮಾಡ್ತಾ ಇಲ್ಲ, ಇರೋ ಸತ್ಯವನ್ನು ಹೇಳ್ತಾ ಇದ್ದೀನಿ. ಮೊದಲನೇ ಸಾರಿ ಮಾತ್ರೆ ನುಂಗ್ದಾಗ್ಲೂ ನಿನ್ಗೆ ಹೀಗೆ ಅನ್ಸಿತ್ತಲ್ವನಪ್ಪ? ಅದು ಇವತ್ತು ಹಾಗೇ ಇದೆಯಾ? ಇಲ್ಲ. ಇದು ಅದರಲ್ಲಿ ಇದು ಒಂದಷ್ಟೇ. ಮತ್ತೆ ಅಂತ ಕೆಟ್ಟಗಳಿಗೆ ಬಂದಿದೆ, ಇನ್ನೊಂದು ವಾರ ಮತ್ನಾದ್ ಮರ್ತು ಹೋಗುತ್ತೆ. ಈಗ ಸುಮ್ನೆ ಹೇಳಪ್ಪ, ಮನೆ ಗಮನಿಸಪ್ಪ, ಮನೆ ಮುಂದೆ ಶವ ಇದ್ದಾಗ ಬಿದ್ದು ಅಳ್ತಾರೆ. ಈಗ ಸುಮ್ನೆ ನಿಮ್ ಮನೇಲೆ ಈ ಹಿಂದೆ ಯಾರು ಸತ್ತು ಹೋಗಿದ್ರು, ನಿಮ್ ಪ್ರೀತಿ ಪಾತ್ರರೊಬ್ರು, ಅವ್ರ ಹೆಣ ಇನ್ನು ಮನೆ ಮುಂದೆನೆ ಇದೆ, ಗುಂಡಿ ಹತ್ರ ತಗೊಂಡು ಹೋಗಿಲ್ಲ, ಸುಡೋಕ್ ತಗೊಂಡು ಹೋಗಿಲ್ಲ. ಅಂದ್ರೆ ಹೆಣ ಕಣ್ಣು ಮುಂದಿದ್ದಷ್ಟು ಬಿದ್ದು ಅಳ್ತಾರೆ. ಆದ್ರೆ ಆ ಹೆಣವನ್ನ ಸುಟ್ಟೋ ಅಥವಾ ಮಣ್ಣು ಮುಚ್ಚೋ ಮನೆಗೆ ಬರ್ಬೇಕಾದ್ರೆ ನಿಧಾನಕ್ಕೆ ಆ ದುಃಖ ಕಡಿಮೆ ಆಗ್ತಾ ಹೋಗುತ್ತೆ. ಹೌದಲ್ಲ? ಅಂದ್ರೆ ಅವರಾಗೆ ಕಡಿಮೆ ಮಾಡ್ಕೊಳ್ತಾರೆ ಅನ್ನೋದಕ್ಕಿಂತ ಪ್ರಕೃತಿ ಆ ಗುಣ ಕೊಟ್ಬಿಟ್ಟಿದೆ. ಕಣ್ಣು ಮುಂದೆ ಹೆಣ ಇದ್ದಾಗ ಎದ್ದು ಬರ್ತಾರೇನೋ ಅನ್ನೋ ನಂಬಿಕೆಯಲ್ಲಿ ಅಳ್ತಾರೆ. ಬಟ್ ಯಾವಾಗ ಸುಟ್ಟಿದ್ದನ್ನ ಮುಚ್ಚಿದ್ದನ್ನ ಕಣ್ಣಾರೆ ನೋಡ್ತಾರೆ, ಮನೆಗೆ ವಾಪಸ್ ಬರ್ಬೇಕಾದ್ರೆ ಅಷ್ಟು ದುಃಖ ಇರೋದಿಲ್ಲ. ಯಾಕಂದ್ರೆ ಅದು ವಾಪಸ್ ಬರಲ್ಲ ಅನ್ನೋದು ಆ ಆತ್ಮಕ್ಕೆ ಗೊತ್ತಾಗಿರುತ್ತೆ. ಹಿಂಗಾಗಿ 2 ವರ್ಷ ಆಗೈತೆ ಗುರುಜಿ, ಅದ್ ಮನ್ಸಿಂದ ಹೋಗ್ತಿಲ್ಲ. ಮತ್ತೆ ನನ್ ಏನ್ ಪ್ರಯತ್ನ ನನ್ ಮನೆಯನ್ನ ಆಸೆ ಇತ್ತು ಅದನ್ನ ಬಿಟ್ಟಿಲ್ಲ, ಮಾಡ್ತಾ ಇದೀನಿ. ನೀನ್ ಮಾಡಪ್ಪ, ನಾನು ಹೇಳ್ತೀನಿ 2 ವರ್ಷ ಅಲ್ಲ, ಅದು 10 ವರ್ಷ ಆದ್ರೂ ಹೋಗಲ್ಲ. ಆದ್ರೆ ಇದು ನಿನ್ ಜೀವನ. ಇಲ್ಲ, ನಾನು ಇದೆಲ್ಲವನ್ನ ಮೀರಿ ನನ್ನ ಜೀವನ ನಾನು ಕಟ್ಕೊಳ್ತೀನಿ, ಮನೆ ಕಟ್ತೀನಿ, ನನ್ನ ತಾಯಿನ ಅದರಲ್ಲಿ ಸಾಕ್ತೀನಿ. ಇನ್ನೂ ಪರವಾಗಿಲ್ಲ, 40 ವಯಸ್ಸಿಗೆ ಮದುವೆ ಆಗೋಣ, ಕಡಿಮೆ ಮದುವೆನೇ ಆಗದೆ ಇದ್ರೂ ಪರವಾಗಿಲ್ಲ. ಆದ್ರೆ ಈ ಜೀವನವನ್ನ ಒಂದೋ ದೇಶಕ್ಕೆ ಅರ್ಪಣೆ ಮಾಡಬೇಕು, ಒಂದೋ ಸಮಾಜಕ್ಕೆ ಅಥವಾ ಅನಾಥ ಮಕ್ಕಳಿಗೆ, ಹಿರಿಯರಿಗೆ ಅರ್ಪಣೆ ಮಾಡಬೇಕು, ಇಲ್ಲ ತಾಯಿ ತಂದೆಗೆ ಅರ್ಪಣೆ ಮಾಡಬೇಕು, ಇಲ್ಲ ಗುರು ಹಿರಿಯರಿಗೆ ಅರ್ಪಣೆ ಮಾಡಬೇಕು. ಅದನ್ನು ಬಿಟ್ಟು ಹುಡುಗಿಗೋಸ್ಕರ ಮಾತ್ರ ನುಂಗಿ ಸತ್ತ ನಿನ್ನ ಸಾವಿಗೂ ಒಂದು ಸಾರ್ಥಕತೆ, ಬದುಕಿಗಂತೂ ಸಾರ್ಥಕತೆ ಸಿಗ್ಲಿಲ್ಲ, ಸಾವಿಗಾದ್ರೂ ಒಂದು ಸಾರ್ಥಕತೆ ಬೇಕಲ್ಲಪ್ಪ. ಹೌದಲ್ಲ? ಛಲದಿಂದ ಬದುಕು. ಎಲ್ಲ ನಾಯಿನೂ ಬದುಕ್ತವೆ, ಹಂದಿನೂ ಬದುಕ್ತವೆ, ಕೀಟಾಣುಗಳು ಬದುಕ್ತವೆ. ಆದ್ರೆ ಈ ಶ್ರೇಷ್ಠ ಮನುಷ್ಯ ಜನ್ಮ ಸಿಕ್ಕಿದೆ ಎಂದಾಗ, ಆ ಹುಡುಗ ಒಬ್ಬ ಇದ್ದ, ತಂದೆಯನ್ನ ಮುಂಚೆ ಕಳ್ಕೊಂಡು ಬಿಟ್ಟ, ಆ ತಾಯಿನ ಹೆಂಗ ನೋಡ್ಕೊಂಡ ಅಂದ್ರೆ ಆ ತಾಯಿಗೋಸ್ಕರ ಅವ್ನು ಮದುವೆನೇ ಆಗ್ಲಿಲ್ಲ ರೀ. ಮದುವೆ ಆದ್ರೂ ಕೂಡ ತಾಯಿ ಇವತ್ತವರೆಗೂ ನಾನು ಎಲ್ಲೂ ಒಂದ್ ಕೆಟ್ಟ ಅನ್ನೋದು ಯಾರ ಬೈಲು ಕೇಳಲಿಲ್ಲ. ಅಂದ್ರೆ ಇದಾದ್ಮೇಲೆ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ, ನಾನು ಯಾರ ಹತ್ರನೂ ಸೇರ್ಲಿಲ್ಲ.
ಏನ್ನ ಇಲ್ಲಿವರೆಗೂ ನಾನು ಯಾರ ಹತ್ರನೂ ಇಟ್ಟವನು ಅಂತಂದಂತ ಎಲ್ಲೂ ಅನ್ಸ್ಕೊಳ್ಳಿಲ್ಲ ಗುರುಜಿ. ಅಂದ್ರೆ ಇದಾದ್ಮೇಲೆ ಏನ್ ಮಾತಾಡ್ತಾರೋ ಬಿಡ್ತಾರೋ ನಾನು ಎಲ್ಲೂ ಹೋಗ್ಲಿಲ್ಲ. ಯಾರೋ ಅನ್ನೋದು ಬೇಡಪ್ಪ, ನಿನ್ಗೊಂದು ಆತ್ಮಸಾಕ್ಷಿ ಇದೆಯಲ್ಲ, ಆಗ್ರು ನೀನ್ ಅಂದ್ಕೋ ನಂದೊಂದ್ ಜನ್ಮನ ಅಂತ ನೀನ್ ಅಂದ್ಕೊಳಪ್ಪ. ನಿನ್ಗೆ ಇಲ್ಲ ಸರ್ ನಾನು ಎಲ್ಲ ರೀತಿಯಲ್ಲಿ ಸರಿ ಇದ್ದೀನಿ, ಅವ್ರು ನನಗೆ ಮೋಸ ಮಾಡಿದ್ರು ಅಂತ. ಬಟ್ ಹಂಗ ಮೋಸ ಹೋಗ್ಲಿ ಅಷ್ಟು ಒಂದು ವಾತಾವರಣ, ಆ ಬದುಕು, ಅದು ನಿನ್ನದೇ ಮನಸ್ಥಿತಿ. ನೀನೇ ಅಲ್ವಾ ಒಪ್ಕೊಂಡಿದ್ದು? ನಾನೇ ಅದು ನಿನ್ನ ಮನೆಯವ್ರಿಗೂ ಯಾರು ಅಂತ ಹೇಳ್ದೇನೆ, ನಿನ್ನ ಮನೆಯವ್ರನ್ನ ಪರಿಚಯ ಮಾಡಿಕೊಡ್ದೇನೆ ಬಂದು ತಾಳಿ ಕಟ್ಲಿಕ್ಕೆ ನಾವೆಲ್ಲ ಗೊತ್ತು ಗುರಿ ಇಲ್ದವ್ರಲ್ಲ, ಅಥವಾ ನಮ್ಗೆ ಏನು ಸಂಸ್ಕಾರ ಇಲ್ದವ್ರಲ್ಲ. ನಾನು ಹಂಗೆ ಬರೋಕೆಲ್ಲ ನಾನು ಗಂಡು ವೇಷ ಅಲ್ಲ, ಎಲ್ಲಂದ್ರಲ್ಲಿ ಬರೋಕೆ ದೇಹ ಸುಖಕ್ಕೆ ಆಸೆ ಪಡ್ಲಿಕ್ಕೆ ನನಗೊಂದು ಸ್ವಾಭಿಮಾನ ಇದೆ, ನನಗೊಂದು ಗೌರವ ಇದೆ, ನನಗೆ ತಾಯಿ ಇದ್ದಾಳೆ. ನಾನು ಬರಲ್ಲ, ನಿನ್ನ ತಾಯಿ ಕರಿ, ಅಥವಾ ನಾನು ಹೆಂಗ್ ಮಾತಾಡ್ಬಿಟ್ರೆ ಎಲ್ಲಿ ನನ್ನ ಆಸೆಗಳು ಕಳ್ಕೊಳ್ಬೇಕಾಗುತ್ತೆ ಅಂತ ಮಾತಾಡಕ್ಕೆ ಹೋಗಲ್ಲ ನಾವು, ಹೌದಲ್ಲ? ಹೌದು ಗುರು. ನಿನ್ನ ಮನಸ್ಸಾಕ್ಷಿ ಪ್ರಶ್ನೆ ಮಾಡ್ಕೊಳಪ್ಪ. ಸರಿ, ಅಕಸ್ಮಾತ್ ರಿಜಿಸ್ಟರ್ ಆಗಿದ್ರೆ ನೀನು ಬದುಕನ್ನು ಡಿಪ್ಪೆಕಾಯಿ ಮಾಡ್ಬಿಡ್ತಾ ಇದ್ರು, ಏನ್ ಮಾಡ್ತಾ ಇದ್ದೆ? ನಿಜ ಗುರುಜಿ, ನನ್ನ ಜೀವನದಲ್ಲಿ ಅದೊಂದು ಟರ್ನಿಂಗ್ ಪಾಯಿಂಟ್. ಭಗವಂತ ಅಲ್ಲಿ ಯಾವುದೋ ರೂಪದಲ್ಲಿ ನಿನ್ನನ್ನು ಕಾಪಾಡಿದ್ದಾನೆ, ಅದಕ್ಕೆ ಬೆಲೆ ಕೊಟ್ಟು ಮತ್ತೆ ನಿನ್ನ ಜೀವನವನ್ನ ಮತ್ತೆ ಕಟ್ಕೋ. ಮುಗಿತು ಬಿಡು, 2 ವರ್ಷ ಆಯ್ತು, ನನ್ಗೆ ಮತ್ತೆ ಅದರಿಂದ ಹೊರಗಡೆ ಬರೋಕ್ ಆಗ್ತಿಲ್ಲ, ಏನೂ ಇಲ್ಲ, ಯಾರು ಸಾಲದವ್ರಿಲ್ಲ, ಯಾರು ಏನೋ ಇನ್ನೂ 5 ಜನ ತಂಗಿದಿರು ಮದುವೆ ಮಾಡ್ಬೇಕು ಅಂತ ಇಲ್ಲ. ನಿನ್ ಬದುಕು ನೀನ್ ಕಟ್ಕೊಳ್ಬೇಕು, ಅಷ್ಟೇ ಸಿಂಪಲ್, ಹೌದಲ್ಲಪ್ಪ? ಇವತ್ತ 18-20 ವರ್ಷ ಮಕ್ಕಳು ತಂದೆ ಕಳ್ಕೊಂಡು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿ ಚಿಕ್ಕ ತಮ್ಮ ಮತ್ತೆ ತಾಯಿನ ಸಾಕ್ತಾ ಇದ್ದಾರಲ್ಲ, ಅವ್ರ ಕತೆ ಏನು? ದಯವಿಟ್ಟು ಇದನ್ನ ಮೀರಿ ನಾನೇನು ಹೇಳಲ್ಲ. ಯಾಕಂದ್ರೆ ಇದು ನಿನ್ ಜೀವನಪ್ಪ. ಹೌದು, ಯಾರ ಸವಾಸಕ್ಕೂ ಹೋಗ್ಬೇಡ, ಯಾರಿಗೂ ಕೆಟ್ಟದ್ದು ಬಯಸ್ಬೇಡ, ಯಾರ ಜೊತೆ ಸೇರದೇ ಇದ್ರೂ ಪರವಾಗಿಲ್ಲ, ಹೋಗು ಕೆಲಸ ಮಾಡು, ದುಡಿಮೆಗಿರೋ ಶಕ್ತಿ, ದುಡ್ಡಿಗಿರೋ ಶಕ್ತಿ ಈ ಜಗತ್ತಲ್ಲಿ ಯಾವುದಕ್ಕೂ ಇಲ್ಲ. ನಿನಗೆ ಇಷ್ಟ ಬಂದಂಗೆ ಬದುಕು. ಆದ್ರೆ ಹೆಣ್ಣು ಹೊನ್ನು ಮಣ್ಣಿನ ವಿಚಾರದಲ್ಲಿ ನಿನ್ನದು ಯಾವುದಲ್ಲವೋ ಅದಕ್ಕೆ ನೀನು ಆಸೆ ಪಡಬೇಡ. ಯಾವುದು ನಿನ್ನದೋ, ಯಾವುದು ನಿನ್ನ ಹೆಸರಿಗಿದೋ, ಯಾವ್ದು ನಿನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆಯೋ, ಅದು ಹೆಣ್ಣಾಗಿರ್ಬೋದು, ಹೊನ್ನಾಗಿರ್ಬೋದು, ಮಣ್ಣಾಗಿರ್ಬೋದು, ಅದರಿಂದ ಧರ್ಮ ಅರ್ಥ ಕಾಮ, ಅದನ್ನು ಬಿಟ್ಟು ಇನ್ನು ಪಕ್ಕದ್ದು ಅಪ್ಸರೆ ತರ ಇದ್ರು ನಿನ್ಗದು ಬೇಡ. ಇದು ನೆಮ್ಮದಿಗೆ ಸೂಕ್ತ ಸೂಕ್ಷ್ಮ ರಹಸ್ಯ. ನೆಮ್ಮದಿಯ ರಹಸ್ಯ ಇರೋದೇ ಇಲ್ಲಿ. ಆ ಹೆಣ್ಣು ಬೇರೆ ಒಂದು ಯಾವುದು ಅವ್ರು ಜಗಳ ಆಡ್ಕೊಂಡಿದ್ಲೋ, ಗಂಡನ್ ಬಿಟ್ಟಿದ್ಲೋ, ನಿನ್ಗದು ಬೇಕಾಗಿಲ್ಲ. ಬಟ್ ಅವಳು ಅವ್ರ ಬದುಕಿನ ಗುಂಡಿಗಳನ್ನು ಮುಚ್ಕೊಳ್ಳೋಕೆ ನಿಮ್ಮನ್ನು ಮಣ್ಣಾಗಿ ಮಾಡ್ಕೊಳ್ತಾ ಇದ್ರು. ಅವ್ರ ತಾಯಿ ಒಳ್ಳೆಯವರಾಗಿರೋದಕ್ಕೆ ಬಿಟ್ಟಿದ್ದಾರೆ. ಅವರು ತಿರುಗಿ ಬಿದ್ದು ನಿಮ್ಮ ಮೇಲೆ ಕೇಸು ಅಂತ ಹೋಗಿದ್ರೆ ಏನ್ ಮಾಡ್ತಿದ್ರಿ? ಹಾಗಾಗಿ ಸಿಕ್ಕಿರೋ ಅವಕಾಶಗಳನ್ನ ಒಂದು ಸಾರಿ ದಯವಿಟ್ಟು ಮತ್ತೆ ಮಿಸ್ಯೂಸ್ ಮಾಡ್ಕೊಳ್ಬೇಡಿ. ನಿನ್ನ ತಾಯಿಗೋಸ್ಕರ ನೀನ್ ದುಡಿಬೇಕು, ನೀನ್ ಚೆನ್ನಾಗಿ ಬದುಕಬೇಕು. ಆದ್ರೆ ಈಗ ಯಾವುದೇ ಹುಡುಗಿ ಮನೆ ಕಟ್ಟಾಗೋವರೆಗೂ ಯಾವುದಕ್ಕೂ ಕೈ ಹಾಕಬೇಡಪ್ಪ. ಅದೇ ಕತ್ಲೆ ಮನೆಯೊಳಗೆ ಕೂತು ಹಾಡು ಕೇಳು, ಆಶ್ರಮಗಳಿಗೆ ಭೇಟಿ ಕೊಡು, ದೇವಾಲಯಗಳಿಗೆ ಭೇಟಿ ಕೊಡು, ಚೆನ್ನಾಗಿ ಕೆಲಸ ಮಾಡು, ಹೊಸ ಫ್ರೆಂಡ್ಸ್ಗಳನ್ನು ಹುಡುಕೋ, ಖುಷಿ ಪಡು. ಆದ್ರೆ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ, ಅದನ್ನು ಬಿಡಬೇಡ. ಕೆಲಸ 7 ವರ್ಷದಿಂದ ಒಂದೇ ಕೆಲ್ಸಕ್ಕೆ ಹೋಗ್ತಾ ಇದೀನಿ. ಇದೆಲ್ಲ ಆದ್ಮೇಲೆ ಒಂದ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. 3-5 ವರ್ಷ ಆಯ್ತೇನೋ ಆ ಕೆಲಸ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಈಗ ಅದೊಂದೇ ಕೆಲಸ. ನಿನ್ನಲ್ಲಿ ಒಳ್ಳೆತನ ಖಂಡಿತ ಇದೆ. ಬಟ್ ಹೆಣ್ಣಿನ ವಿಚಾರ ಅವೆಲ್ಲ ಸೂಕ್ಷ್ಮನಪ್ಪ. ಅದ್ ನೀನಾಗಿ ನಿರ್ಧಾರ ಅಬ್ಬಬ್ಬ ಅಂದ್ರೆ ನಿನ್ಗೂ 1-2 ತರಲೆ ಮಾತಾಡಿ ಖುಷಿ ಪಡ್ಬೋದು. ಬಿಟ್ರೆ ಮದುವೆ ಹಂತಕ್ಕೆ ನೀವೇ ನಿರ್ಧಾರ ಮಾಡುವಷ್ಟು ನೀವು ಕೋಟಿ ದುಡಿ. ಇವತ್ತು ನಾನಾದ್ರೂ ಅಷ್ಟೇನಪ್ಪ, ನನಗೇನೇ ದುಡಿಮೆ ಇರ್ಬೋದು, ನಂದೇನೇ ಸ್ವಂತ ಸಾಧನೆಗಳಿರ್ಬೋದು, ಆದ್ರೆ ಒಂದು ಮದುವೆ ಅಂತ ಬಂದಾಗ ಅದ್ರದ್ದೇ ಆದ ಒಂದಷ್ಟು ಕಟ್ಟುಪಾಡು ಅದು ಹಂಗ ಬಂದ್ರೇನೆ ಚಂದ. ಇಲ್ಲ ಅಂದ್ರೆ ಅವು ನಿನ್ನ ಮನೆಯವರನ್ನ ಎಲ್ಲರನ್ನ ತಂದು ಬೀದಿಗೆ ನಿಲ್ಸ್ಬಿಡ್ತವೆ. ಹಿರಿತನ, ಹಿರಿಯರ ಅನುಭವ, ಹಿರಿಯರ ಜೊತೆ ಇರಬೇಕು ಅನ್ನೋದು ಇದ್ಯಾವ ಸುಮ್ಮನೆನಾ? ಹಾಗಾಗಿ ತಾಯಿ ಮಾತಾಡ್ತಿಲ್ಲ ಅನ್ಲಿಕ್ಕೆ ಅಥವಾ ಬೆಂಬಲ ನೀಡ್ತಿಲ್ಲ ಅನ್ಲಿಕ್ಕೆ ಅದು ಶತ್ರುಗಳಲ್ಲ. ನೀವು ಕೂತು ಏನ್ ಸಮಸ್ಯೆಗಳಿದ್ದಾವೆ ಕೂತು ಪರಿಹರಿಸ್ಕೊಳ್ಳಿ. ಅಮ್ಮನ ಕಾಲಿಗೆ ಬೇಡು, ಏನ್ ಕಳ್ಕೊಳೋದಿಲ್ಲ. ಅಮ್ಮನಿಗೂ ಕಣಪ್ಪ ನನ್ನ ಮಗ ಬದಲಾಗಿದ್ದಾನೆ, ಮೊದ್ಲಂಗಿಲ್ಲ ಅಂತ ಅವ್ರಿಗೂ ಅನ್ಸಿದ್ರೆ ಫೈನ್. ಅದನ್ನು ಬಿಟ್ಟು ನೀವು ಅಮ್ಮ ಹಂಗಂದ್ಬಿಟ್ಲು ಅಂತ ನೀವು ಬೇಜಾರು ಮಾಡ್ಕೊಳ್ಳೋದು ಇದೇನು? ಅದು ಹೊರಗಡೆಯವ್ರ ವಿಚಾರ ಹೇಳ್ದಂಗೆ ಹೇಳ್ತಿರಲ್ಲ.
ಆಗಬಾರ್ದು. ಎದ್ದೇಳು, ಹೊರಗಡೆ ಬಾ, ದುಡಿ. ಆ್ಯಂಡ್ ಡಿಪ್ರೆಷನ್ ಅದು ಇದು ನಿನಗೆ ನೀನು ಏನು ಅಂದ್ಕೊಳ್ಬೇಡ. ನೀನು ಚೆನ್ನಾಗಿ ಇದ್ದೀಯಾ, ಸುಮ್ಮನೆ ಅದಕ್ಕೆ ಯಾಕೆ ಡಿಪ್ರೆಷನ್ ಅನ್ನೋ ಹೆಸರು ಕೊಡ್ತೀಯ? ಅವಳು ಚೆನ್ನಾಗಿರಲಿ, ನೀನು ಚೆನ್ನಾಗಿರು. ಆ್ಯಂಡ್ ನಿಮ್ಮ ಅಕ್ಕನ ಜೊತೆ ವಿಶ್ವಾಸ ಚೆನ್ನಾಗಿಟ್ಕೋ, ತಾಯಿ ಜೊತೆ ಚೆನ್ನಾಗಿ ಇರಪ್ಪ. ಯಾರು ಕೆಲಸ ಕೊಟ್ಟಿದ್ದಾರಲ್ಲ ಅವರ ಆ ನಂಬಿಕೆಯನ್ನು ಉಳಿಸ್ಕೊಂಡು ನಿನ್ನ ಜೀವನವನ್ನು ನೀನು ಕಟ್ಕೊಳ್ತಾ ಹೋಗು. ನನಗೆ ನಂಬಿಕೆ ಇದೆ, ನೀನು ಮುಂದಿನ 3 ತಿಂಗಳಿಗೆ ಮತ್ತೆ ಫೋನ್ ಮಾಡ್ತೀಯ, ನೀನು ಚೆನ್ನಾಗಿರ್ತೀಯ. ನಿನ್ನ ಮನೆಯ ಕೆಲಸ ನಡೀತಾ ಇದ್ದಾವ ಅಥವಾ ನಡಿಬೇಕಾ ಇನ್ನು? ಹಲೋ, ಮನೆ ಕೆಲಸ ನಡೀತಾ ಇದ್ದಾವ? ಓಕೆ, ಪಾಪ ಕರೆ ಕಟ್ಟಾಗಿದೆ ಅನಿಸುತ್ತೆ. ಆದಷ್ಟು ನೆಟ್ವರ್ಕ್ ಸರಿ ಇರಲಿಲ್ಲ ಅನಿಸುತ್ತೆ. ಎನಿವೆ, ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳ್ತಾ ಇದೆಯಾ? ಜನ್ಮ ಸಿಕ್ಕಿದೆ ಅಂದಾಗ ಹುಡುಗ ಒಬ್ಬ ಇದ್ದ, ತಂದೆಯನ್ನು ಮುಂಚೆ ಕಳ್ಕೊಂಡು ಬಿಟ್ಟ. ಆ ತಾಯಿ ಎಂಬುದು ಅಂದುಕೊಂಡಾಗ ತಾಯಿಗೋಸ್ಕರ ಮದುವೆನೇ ಆಗಿಲ್ಲ ರೀ. ಅಯ್ಯೋ, ಈಗ ನನ್ನ ಧ್ವನಿ ನಿಮಗೆ ಸರಿಯಾಗಿ ಕೇಳ್ತಾ ಇದೆಯಾ? ಏನೋ ಎಕೋ ಬರ್ತಾ ಇದೆ ಅನಿಸುತ್ತೆ. ಬಟ್ ಈಗ ನನ್ನ ಧ್ವನಿ ನಿಮಗೆ ಕೇಳ್ತಾ ಇದೆ ಅಂತ ಅಂದುಕೊಳ್ತೀನಿ. ದಯವಿಟ್ಟು ಯಾರಾದರೂ ಕಮೆಂಟ್ ಮೂಲಕ ತಿಳಿಸಿ, ನಿಮಗೆ ಸರಿಯಾಗಿ ಕೇಳ್ತಾ ಇದೆಯಾ? ಏನೋ ಎಕೋ ಬರ್ತಾ ಇದೆ ಅನಿಸುತ್ತೆ. ಬಟ್ ಓಕೆ, ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಪಾಪ ಹುಡುಗ 30 ವರ್ಷದ ಇವರು ಭಾಳ ನೋವಲ್ಲಿದ್ದಾರೆ. ಬಟ್ ಅವರೇ ಮಾಡಿಕೊಂಡ ಒಂದಷ್ಟು ಎಡವಟ್ಟುಗಳು, ಖಂಡಿತ ಇವರು ಅದರಿಂದ ಹೊರಗಡೆ ಬರ್ತಾರೆ. ಅವ್ರಿಗೆ ಆ ಶಕ್ತಿ ಇದೆ. ತಾಯಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾಯಿ ಹಿಂಗೆ ಅಂದ್ಬಿಟ್ರಲ್ಲ, ಯಾಕಂದ್ರು ನಾನು ಅಮ್ಮ ನನ್ನ ನಡುವೆ ಒಂದು ಮಾತುಕತೆ ಆಗಬೇಕು. ನೀನು ಮಾಡಿದ್ದೆಲ್ಲ ಹೇಳಬೇಕು, ಅಮ್ಮ ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳಬೇಕು. ಮಾತಿನ ಮೂಲಕ ಬಗೆಹರಿಸ್ಕೊಂಡ್ರೆ ಎಂಥ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಅಮ್ಮ ಯಾಕೆ ಹೆಂಗಂತವ್ರಲ್ಲ, ಓಹ್ ಅವರು ನನ್ನ ಕಂಡ್ರೆ ಅವ್ರಿಗೆ ಪ್ರೀತಿ ಇಲ್ಲದೆ ಇರುವ, ನಿಮಗೆ ನೀವೇ ಏನೇನೋ ಅಂದುಕೊಂಡು ಕೂತ್ಕೊಂಡ್ರೆ ನಿಮ್ಮ ಅವರ ನಡುವೆ ಗ್ಯಾಪ್ ಜಾಸ್ತಿ ಆದಷ್ಟು ಮನಸ್ತಾಪಗಳು ಜಾಸ್ತಿ ಆಗ್ತವೆ. ಹಂಗಾಗ್ದಂಗೆ ದಯವಿಟ್ಟು ಕಾಪಾಡ್ಕೊಳ್ಳಿ. ಒಳ್ಳೆಯದಾಗಲಿ.